ಹಲೋ ನಮಸ್ಕಾರ ಕರ್ನಾಟಕ. ಇಂದು ನಾನು HK CAR DARಗೆ ನಡೆದಂತಹ ಪೊಲೀಸ್ ಕಾನ್ಸ್ಟೇಬಲ್ ಪತ್ರಿಕೆಯನ್ನು ವಿಶ್ಲೇಷಣೆಯ ಜೊತೆಗೆ ನಿಮಗೆ ಕೀ ಆನ್ಸರ್ ನೀಡುವಂತಹ ಒಂದು ಕಾರ್ಯವನ್ನು ಇಲ್ಲಿ ಮಾಡಲಾಗ್ತಿದೆ. ಸೊ ಸ್ಟ್ರೇಟ್ ಅವೇ ಉತ್ತರಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಇಂಡಿಯನ್ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್? ಯಾವುದು ಇಲ್ಲಿ ಭಾರತೀಯ ಉಪಗ್ರಹ ಜಲಸಂಚಾರ ವ್ಯವಸ್ಥೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನಾವಿಕ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಎಕ್ಸಾಂಪಲ್ ಫಾರ್ ಕ್ಲೈಮೇಟ್ ಚೇಂಜ್? ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ಶ್ರಿಂಕಿಂಗ್ ಮೌಂಟೇನ್ ಗ್ಲೇಷಿಯರ್ಸ್ ಇದು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿಸಿದ್ದು. ಓಷಿಯನ್ ಅಸಿಡಿಫಿಕೇಷನ್ ಇದು ಸಹ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿಸಿದೆ. ಆಕ್ಸಲರೇಟಿಂಗ್ ದ ಐಸ್ ಮೆಲ್ಟ್ ಇನ್ ಗ್ರೀನ್ಲ್ಯಾಂಡ್ ಆಲ್ಸೋ ಇಟ್ ಈಸ್ ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್. ಆದರೆ ಮಾನ್ಸೂನ್ ಸಮಯದಲ್ಲಿ ಮಳೆ ಬರೋದು, ಅಂದರೆ ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸೋದು, ಇದು ಕ್ಲೈಮೇಟ್ ಚೇಂಜ್ಗೆ ಉದಾಹರಣೆ ಆಗೋದಿಲ್ಲ. ಆದ್ದರಿಂದ ಆಪ್ಷನ್ ಸಿ ಉತ್ತರ ಆಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ರಿನ್ಯೂವಬಲ್ ಎನರ್ಜಿ? ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ಆಪ್ಷನ್ ಎ ಟೈಡಲ್ ಎನರ್ಜಿ, ಆ್ಯಂಡ್ ಆಪ್ಷನ್ ಸಿ ವಿಂಡ್ ಎನರ್ಜಿ, ಆ್ಯಂಡ್ ಆಪ್ಷನ್ ಡಿ ಸೋಲಾರ್ ಎನರ್ಜಿ, ಇವು ಮೂರು ಕೂಡ ನವೀಕರಿಸಬಹುದಾದ ಶಕ್ತಿ ಅಂದರೆ ರಿನ್ಯೂವಬಲ್ ಎನರ್ಜಿಗೆ ಉದಾಹರಣೆ ಆಗ್ತದೆ. ಸೊ ನೈಸರ್ಗಿಕ ಅನಿಲ ಅಂತ ಏನಂತೀವಿ ಅದು ನ್ಯಾಚುರಲ್ ಗ್ಯಾಸ್, ಅದು ಖಾಲಿ ಆಗುವಂತಹ ಒಂದು ಎನರ್ಜಿ, ಅದಕ್ಕೋಸ್ಕರ ಅದು ನಾಟ್ ಎ ರಿನ್ಯೂವಬಲ್ ಎನರ್ಜಿ. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್, ವಾಟ್ ಈಸ್ ದ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಈಸ್ ಆಪ್ಟಿಮಲ್ ಫಾರ್ ಅಚೀವಿಂಗ್? ಅಂದರೆ ಒಂದು ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ ಅಂತ ಕೇಳಿದ್ದಾರೆ. ಇದು ಫಸ್ಟ್ ಇಯರ್ ಫಿಸಿಕ್ಸಲ್ಲಿ ಬರುವಂತಹ ಕಾನ್ಸೆಪ್ಟು. ಸೊ ಪ್ರೊಜೆಕ್ಟೈಲ್ ಮೋಷನಲ್ಲಿ ಯಾವಾಗ ನಾವು 45 ಡಿಗ್ರಿಗೆ ಒಂದು ವಸ್ತುವನ್ನು ಎಸಿತೀವಿ ಆಗ ಅದು ಅದರ ರೇಂಜ್ ಬಂದು, ಇದು ರೇಂಜ್ ಅಂತ ಹೇಳ್ತೀವಿ, ಅದರ ರೇಂಜು ತುಂಬ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಉತ್ತರ 45 ಡಿಗ್ರಿ ಆಗಿರುತ್ತೆ. ತುಂಬ ಸೈನ್ಸ್ ಕ್ವಶನ್ಸ್ನ ಕೇಳಿದ್ದಾರೆ ಈ ಬಾರಿ. 5ನೇ ಪ್ರಶ್ನೆ, ವಿಚ್ ಅಮಾಂಗ್ ಅಸ್ ದ ಫಾಲೋಯಿಂಗ್ ಕಂಟ್ರಿ ಈಸ್ ನಾಟ್ ಅ ಮೆಂಬರ್ ಆಫ್ UNSC? ಅಂದರೆ UNSCಯ ಸದಸ್ಯ ರಾಷ್ಟ್ರ ಯಾವುದಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ಫ್ರಾನ್ಸ್ ಮತ್ತು ಚೀನಾ ಇವೆರಡು ಬಂದು ಪರ್ಮನೆಂಟ್ ಮೆಂಬರ್ಸ್, ಅಂದರೆ ಖಾಯಂ ಸದಸ್ಯತ್ವ ಹೊಂದಿರುವಂಥ ರಾಷ್ಟ್ರಗಳು. ಓಕೆ, ಸೊ ಇನ್ನು ಎರಡು ಉಳಿದಿರೋ ಆಪ್ಷನ್ಸಲ್ಲಿ ನಾವು ಇಂಡಿಯಾನ ಚೂಸ್ ಮಾಡಬೇಕಾಗುತ್ತೆ. ಕಾರಣ ಜಪಾನ್ ಈ ಬಾರಿಯ 2023 ಇದರಲ್ಲಿ ನಾನ್ ಪರ್ಮನೆಂಟ್ ಮೆಂಬರ್ ಅಂತ ಮೆಂಬರ್ಶಿಪ್ ಕೊಡ್ತಾರೆ ಪ್ರತಿ ವರ್ಷ UNSCಯಿಂದ. 2022ನೇ ಇಸ್ವಿಲಿ ಇಂಡಿಯಾ ಸಹ ಆಯಿತು, ಬಟ್ 23ಕ್ಕೆ ಇಂಡಿಯಾದ್ದು ಅದರದ್ದು ಟರ್ಮ್ ಮುಗ್ದಿರೋದ್ರಿಂದ ಈಗ ಜಪಾನ್ 2023ಕ್ಕೆ ಖಾಯಂ ಮೆಂಬರ್ ಅಲ್ಲದೇ ಇದ್ದರೂ ಕೂಡ ಇದು ಕೂಡ ನಾನ್ ಪರ್ಮನೆಂಟ್ ಮೆಂಬರ್ ಸದಸ್ಯತ್ವವನ್ನು ಹೊಂದಿರುತ್ತೆ. ಅದಕ್ಕೋಸ್ಕರ ಇಂಡಿಯಾ ಇದಕ್ಕೆ ಉತ್ತರ ಆಗುತ್ತೆ. ನೆಕ್ಸ್ಟ್, ಅಭಾ ಇಂಟ್ರೊಡ್ಯೂಸ್ಡ್ ಬೈ ಯೂನಿಯನ್ ಗೌರ್ಮೆಂಟ್ ಈಸ್ ರಿಲೇಟೆಡ್ ಟು ಅಂತ ಇದೆ. ಇದಕ್ಕೆ ಉತ್ತರ ಬಂದು ಹೆಲ್ತ್. ಸೊ ಇದು ಆಯುಷ್ಮಾನ್ ಕಾರ್ಡ್ ರಿಲೇಟೆಡ್ ಕಾರ್ಡ್. ಇದು ಅಭಾ, ಇದು 14 ಡಿಜಿಟ್ಸ್ ನಂಬರ್ನ ಹೊಂದಿರುವಂಥದ್ದು. ಇದು ಯೂಶ್ವಲಿ ನೀವು ಯಾರಾದರೂ ಫ್ರೀ ಕೋಚಿಂಗ್ ಎಕ್ಸಾಮ್ ಲಾಸ್ಟ್ ಇಯರ್ ಅಟೆಂಡ್ ಮಾಡಿದರೆ ಈ ಕ್ವಶನ್ಗೆ ಸ್ಟೇಟ್ಮೆಂಟ್ ಮೇಲೆ ಒಂದು ಕ್ವಶನ್ ಕೇಳಿದರು. ಸೊ ಇದು ಪ್ರೀವಿಯಸ್ ಇಯರ್ ಕ್ವಶನಿಂದ ಡೈರೆಕ್ಟಾಗಿ ಬಂದಿರೋಂಥದ್ದು. ಯೂಶ್ವಲಿ ಅದನ್ನ KEN ಅವ್ರು ಕಂಡಕ್ಟ್ ಮಾಡಿದರು, ಬಟ್ ಇಟ್ ಡಸಂಟ್ ಮ್ಯಾಟರ್ ವೆದರ್ ಇಟ್ ಈಸ್ ಕಂಡಕ್ಟೆಡ್ ಬೈ KPSC ಆರ್ KEA ಆರ್ KSP. ಯೂಶ್ವಲಿ ಕ್ವಶನ್ಸು ರಿಪೀಟ್ ಆಗ್ತಾ ಇರುತ್ತೆ, ಕರ್ನಾಟಕ ರಿಲೇಟೆಡ್ ಅಥವಾ ಭಾರತೀಯ ವಿದ್ಯಮಾನಗಳ ರಿಲೇಟೆಡು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸು ಸಾಲ್ವ್ ಮಾಡೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 7th ಕ್ವಶನ್, ವೆರಿ ಬೇಸಿಕ್ ಸೈನ್ಸ್ ಫ್ರಮ್ ಕೆಮಿಸ್ಟ್ರಿ. ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಹ್ಯಾಸ್, ಆಧುನಿಕ ಆವರ್ತ ಕೋಷ್ಟವು ಏನನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಇಲ್ಲಿ 7 ಹಾರಿಜಾಂಟಲ್ ರೋಸ್ ಇರ್ತವೆ, ಅದನ್ನ ಪಿರಿಯಡ್ಸ್ ಅಂತ ಅಂತೀವಿ. 18 ವರ್ಟಿಕಲ್ ಕಾಲಮ್ಸ್ ಇರ್ತವೆ, ಅದನ್ನ ಗ್ರೂಪ್ಸ್ ಅಂತ ಅಂತೀವಿ. ಇದು ತುಂಬ ಬೇಸಿಕ್ ಆಗಿರೋ ಕ್ವಶನ್ನು. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ದ ಮೋಸ್ಟ್ ಅಬಿಡೆಂಟ್ ಗ್ಯಾಸ್ ಇನ್ ದ ಅರ್ತ್ ಅಟ್ಮಾಸ್ಫಿಯರ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸ್ಟ್ರೈಟ್ ಅವೇ ಎಲ್ರಿಗೂ ಗೊತ್ತಿರೋಂಥ ಉತ್ತರ ಇದು. ಅರೌಂಡ್ 78% ನೈಟ್ರೋಜನ್ ನಮ್ಮ ಅಟ್ಮಾಸ್ಫಿಯರಲ್ಲಿ ಇರೋದ್ರಿಂದ ಇದಕ್ಕೆ ಸಾರಜನಕ ಉತ್ತರ ಆಗುತ್ತೆ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಚೂಸ್ ದ ಇನ್ಕರೆಕ್ಟ್ ಒನ್ ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವ ಸರಿಯಾಗಲ್ಲದೆ ಇರೋವಂಥದ್ದನ್ನ ಗುರುತಿಸಬೇಕು. ನೋಡಿ, 61ನೇ ಅಮೆಂಡ್ಮೆಂಟಿಂದ ರಾಜೀವ್ ಗಾಂಧಿ ಸರ್ಕಾರದವರು ವೋಟಿಂಗ್ ಏಜ್ನ 21ರಿಂದ 18ಕ್ಕೆ ಇಳಿಸಿದ್ರು ಅಂತ ಗೊತ್ತು ನಿಮಗೆ. ಸೊ ಈ ಸ್ಟೇಟ್ಮೆಂಟು ಸರಿಯಾಗಿದೆ. ನೆಕ್ಸ್ಟ್, ವರ್ಡ್ಸ್ ಸೋಷಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ಇವೆರಡನ್ನ 42nd ಅಮೆಂಡ್ಮೆಂಟಿಂದ ಸೇರಿಸಲಾಯಿತು. ಇದು ಕೂಡ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಫಂಡಮೆಂಟಲ್ ಡ್ಯೂಟೀಸ್ ಆರ್ ಇನ್ಕಾರ್ಪೊರೇಟೆಡ್ ಇನ್ 42nd ಅಮೆಂಡ್ಮೆಂಟ್, ಇದು ಕೂಡ ಸರಿಯಾಗಿದೆ. ಇದು ಅಂಡರ್ ಆರ್ಟಿಕಲ್ 51A ಇದೆ. ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಡಿ. ಇಲ್ಲಿ ಎಲ್ಲವೂ ಸರಿಯಾಗಿರೋದ್ರಿಂದ ಇನ್ಕರೆಕ್ಟ್ ಯಾವುದು ಅಂದರೆ ನನ್ ಆಫ್ ದಿಸ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಡಿಕಾಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್
ಅಂದರೆ ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಯೂಶ್ವಲಿ ನಿಮ್ಗೆ ಗೊತ್ತು ಗೋಬರ್ ರಿಲೇಟೆಡ್ ಏನೇನು ಪ್ರಾಸೆಸ್ ನಡೆಯುತ್ತೆ. ಗೋಬರ್ ಗ್ಯಾಸ್ ಕೂಡ ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್, ನಿಮಗೆ ಶಾಖ ಉತ್ಪಾದನೆ ಆಗುತ್ತೆ, ಆದ್ದರಿಂದ ಇದು ಎಕ್ಸೋಥರ್ಮಿಕ್ಗೆ ಉದಾಹರಣೆ ಆಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಫುಲ್ ಫಾರ್ಮ್ ಆಫ್ UNEP? ಎಲ್ಲಿ ಎನ್ವೈರನ್ಮೆಂಟ್ ಅಂತ ಇದೆ ನೋಡಿ, ಅದು ನೋಡಿ ನೀವು ಬೇರೆದನ್ನೆಲ್ಲ ಆಪ್ಷನ್ನ ರಿಜೆಕ್ಟ್ ಮಾಡ್ಬೋದಿತ್ತು. ಸೊ ಇದಕ್ಕೆ ಉತ್ತರ ಬಂದು UNEP, ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್. ನೆಕ್ಸ್ಟ್, IR20 ಜಯ ರತ್ನ ಇವು ವೆರೈಟೀಸ್ ಯಾವುದು ಅಂದರೆ ಇದು ಸೆಕೆಂಡ್ PUC ಬಯಾಲಜಿ ಟೆಕ್ಸ್ಟ್ ಬುಕ್ಕಿಂದ ತೆಗೆದಿರೋಂತಹ ಕ್ವಶನ್ ಡೈರೆಕ್ಟ್ಲಿ. ಸೊ ಇದು ರೈಸ್ ಇದಕ್ಕೆ ಉತ್ತರ. ನೆಕ್ಸ್ಟ್, ವಿಚ್ ನೋಬಲ್ ಗ್ಯಾಸ್ ಈಸ್ ಕಾಮನ್ಲಿ ಯೂಸ್ಡ್ ಆಸ್ ಎ ಲಿಫ್ಟಿಂಗ್ ಗ್ಯಾಸ್? ಸೊ ಈ 3 ಅಥವಾ 4 ಆಪ್ಷನ್ನಲ್ಲಿ ಹೀಲಿಯಮ್ಮು ತುಂಬ ಹಗುರವಾದ ಅನಿಲ. ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ಹಗುರವಾದ ಅನಿಲ, ಆದ್ದರಿಂದ ಇದನ್ನ ಲಿಫ್ಟಿಂಗ್ ಗ್ಯಾಸ್ ಬಲೂನಲ್ಲಿ ತುಂಬ್ತಾರೆ. ಯೂಶಲಿ ಹೈಡ್ರೋಜನ್ ಕೂಡ ತುಂಬ್ತಾರೆ, ಬಟ್ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ಹೀಲಿಯಮ್ಮು ಲಿಫ್ಟಿಂಗ್ ಗ್ಯಾಸ್ ಆಗಿ ಆ್ಯಕ್ಟ್ ಆಗುತ್ತೆ. ಆದ್ದರಿಂದ ಸಾಮಾನ್ಯವಾಗಿ ಯಾವುದೋ ಉದಾತ್ತವನ್ನು ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ ಅಂತಂದರೆ ಅದಕ್ಕೆ ಹೀಲಿಯಮ್ ಆಗಿರುತ್ತೆ. ನೆಕ್ಸ್ಟ್, ಕ್ಯಾಸವರೀಸ್, ಡೋಡೋ, ರಿಯಾ ಆರ್ ಎಕ್ಸಾಂಪಲ್ಸ್ ಆಫ್. ಇವು ಫ್ಲೈಟ್ಲೆಸ್ ಬರ್ಡ್ಸ್, ಇವು ಎಕ್ಸ್ಟಿಂಕ್ಟ್ ಆಗಿರುವಂಥವು. ಇದನ್ನು ಕೂಡ 12th ಬಯಾಲಜಿ ನೀವು ಎಕಾಲಜಿ ರಿಲೇಟೆಡ್ ಚಾಪ್ಟರ್ಸ್, ಬಯೋಡೈವರ್ಸಿಟಿ ಅಂತ ಚಾಪ್ಟರ್ ಬರುತ್ತೆ, ಅಲ್ಲಿ ಹೋಗಿ ನೋಡಿದ್ರೆ ಯು ವಿಲ್ ಗೆಟ್ ಟು ನೋ ದಟ್ ಡೋಡೋ ಅಂತ ಒಂದು ಮೆನ್ಷನ್ ಇದೆ. ಡೋಡೋ ಇಟ್ ಈಸ್ ರಿಲೇಟೆಡ್ ಟು ಫ್ಲೈಟ್ಲೆಸ್ ಬರ್ಡ್ಸ್, ರೈಟ್. ನೆಕ್ಸ್ಟ್, GNP, ದ ಟರ್ಮ್ ಈಸ್ ರಿಲೇಟೆಡ್ ಟು GNP, GDP ಇವೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ? ಆಬ್ವಿಯಸ್ಲಿ ಆರ್ಥಿಕತೆ, ಎಕನಾಮಿ. ಓಕೆ. ನೆಕ್ಸ್ಟ್, 16th, ಬ್ಯಾಂಗ್ಳೂರ್ ಸಿಟಿ ಬಿಕಮ್ ಅ ಪೊಲೀಸ್ ಕಮಿಷನರೇಟ್ ಇನ್ ದ ಇಯರ್. ಇದು 1963. ಇವೆಲ್ಲ ಪೊಲೀಸ್ ರಿಲೇಟೆಡ್ ಪ್ರಶ್ನೆಗಳು. ಸೊ ಇವ್ರ ಬಗ್ಗೆ ನಿಮಗೆ ಯಾವುದಾದ್ರೂ ಒಳ್ಳೆ ಮಟೀರಿಯಲಿಂದ ಇನ್ಫಾರ್ಮೇಷನ್ನ ಕಲೆ ಹಾಕಿ ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಸೊ ಇದಕ್ಕೆ 1963. ನೆಕ್ಸ್ಟ್, ಸಂಗನಕಲ್ಲು ಈಸ್ ಆನ್ ಏನ್ಷಿಯಂಟ್ ಆರ್ಕಿಯಾಲಜಿಕಲ್ ಸೈಟ್ ಫ್ರಮ್ ದ ನಿಯೋಲಿಥಿಕ್ ಪೀರಿಯಡ್. ಸೊ ಇದು ಯಾವ ಜಿಲ್ಲೆಯಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಬಳ್ಳಾರಿ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಹೂ ಕ್ಯಾನ್ ಮೇಕ್ ಲಾಸ್ ರಿಲೇಟೆಡ್ ಟು ಸಬ್ಜೆಕ್ಟ್ ಮೆನ್ಷನ್ಡ್ ಇನ್ ಕನ್ಕರೆಂಟ್ ಲಿಸ್ಟ್? ಕನ್ಕರೆಂಟ್ ಅಂದರೆ ಸಮವರ್ತಿ ಪಟ್ಟಿ. ಸೊ ಸಮವರ್ತಿ ಪಟ್ಟಿಯಲ್ಲಿ ಯಾರ್ಯಾರು ಮಾಡ್ಬೋದು? ಯೂನಿಯನ್ ಗೌರ್ಮೆಂಟು ಮಾಡ್ಬೋದು, ಸ್ಟೇಟ್ ಗೌರ್ಮೆಂಟು ಮಾಡ್ಬೋದು. ಆದ್ದರಿಂದ ಉತ್ತರ ಬಂದು ಡಿ. ಓಕೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಮೆಥಡ್ ಆಫ್ ಡಿಟೆಕ್ಷನ್ ಆಫ್ ಅಡಲ್ಟ್ರೆಂಟ್ಸ್ ಇನ್ ಫುಡ್ ಅಂತ. ನಾನು ಸ್ಟ್ರೈಟ್ ಅವೇ ಆಪ್ಷನ್ ಡಿಗೆ ಬರ್ತೀನಿ. ಸೊ ಕಾಫಿ ಅಡಲ್ಟ್ರೇಟೆಡ್ ವಿತ್ ಸೈಕರಿ ಅಂತ ಇದೆ. ಓಕೆ. ಸೊ ಇಲ್ಲಿ ಕಾಫಿ ಚಿಕೋರಿಯೊಂದಿಗೆ ಕಾಫಿಯನ್ನು ಕಲಬೆರಕೆ ಮಾಡಿದ್ರೆ ಅದನ್ನು ಯಾವ ರೀತಿ ನಾವು ಡಿಟೆಕ್ಟ್ ಮಾಡ್ತೀವಿ ಅನ್ನೋದಕ್ಕೆ ಇಲ್ಲಿ ಲೋಹದ ಚುಂಬಕ ಅಂದರೆ ಮ್ಯಾಗ್ನೆಟ್ನ ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ, ವಿಚ್ ಈಸ್ ನಾಟ್ ರೈಟ್ ವೆನ್ ಕಂಪೇರ್ ಟು ಅದರ್ ಆಲ್ ಆಪ್ಷನ್ಸ್. ನಾನು ಗೂಗಲ್ ಮಾಡಿ ನೋಡಿದ ಆನ್ಸರ್ಸ್ ಪ್ರಕಾರ ಇದು ಆಪ್ಷನ್ ಆಗಲ್ಲ, ಇದು ತಪ್ಪಾಗಿರುವಂಥ ಆನ್ಸರು. ಇದ್ರ ಬಗ್ಗೆ ಒಂಚೂರು ಡೌಟ್ ಇದೆ. ಕ್ವಶನ್ ನಂಬರ್ 19 ಒಂದು ಸತಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಕಸ್ಮಾತ್ ಏನಾದರೂ ಉತ್ತರ ಬೇರೆದಾಗಿದ್ದರೆ. ಓಕೆ. ನೆಕ್ಸ್ಟ್, ದ ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಆಫ್ ಯೂನಿಯನ್ ಟೆರಿಟರಿ ಆಫ್ ದಾದ್ರಾ ಆ್ಯಂಡ್ ನಗರ್ ಹವೇಲಿ. ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಕ್ವಶನ್ ಇಲ್ಲಿ. ಸೊ 20th ದಮನ್ ಆನ್ಸರ್ ಆಗಿರುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಕೆಲವು ವರ್ಷಗಳ ಹಿಂದೆ ದಿಯು ಆ್ಯಂಡ್ ದಮನ್ ಮತ್ತು ದಾದ್ರಾ ಆ್ಯಂಡ್ ನಗರ್ ಹವೇಲಿ 2 ಸಪ್ರೇಟ್ ಯೂನಿಯನ್ ಟೆರಿಟರೀಸ್ ಆಗಿತ್ತು. ಅವೆರಡನ್ನೂ ಒಟ್ಟುಗೂಡಿಸಿ ಎರಡನ್ನೂ ಒಂದೇ ಯೂನಿಯನ್ ಟೆರಿಟರಿಯಾಗಿ ಮಾಡಿದ್ರು. ಆಗ ಬಂದು ದಮನ್ ಇವೆರಡೂ ಯೂನಿಯನ್ ಟೆರಿಟರಿನ ಕೂಡಿಸಿ ಮಾಡಿದಂಥ ಒಂದು ಯೂನಿಯನ್ ಟೆರಿಟರಿಗೆ ಕ್ಯಾಪಿಟಲ್ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಓಕೆ. 2024 ಸಮ್ಮರ್ ಒಲಿಂಪಿಕ್ಸ್, ವೆರಿ ಸ್ಟ್ರೈಟ್ ಅವೇ ಕ್ವಶನ್. ಇದು ಎಲ್ಲರೂ ಆನ್ಸರ್ ಮಾಡಿರ್ತೀರಾ ಅನ್ಕೊತೀನಿ. ಪ್ಯಾರಿಸ್ ಇದಕ್ಕೆ ಆನ್ಸರ್. ಸೊ ಲಾಸ್ ಏಂಜಲ್ಸು 2028 ನಡೆಯುತ್ತೆ. ನೆಕ್ಸ್ಟ್, ವಿತ್ ರಿಗಾರ್ಡ್ಸ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಚೂಸ್ ದ ಕರೆಕ್ಟ್ ಒನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋ ಆನ್ಸರ್ಸ್ ಪ್ರಕಾರ ಇದು ಪಾರ್ಟ್ ಸ್ಟೇಟ್ಸ್ ಬರೋದು ಪಾರ್ಟ್ 5 ಬರಲ್ಲ. ಸೊ 6 ಅರ್ಸು ಇಟ್ ಡಿಸಂಟ್ ಕಮ್ ಅಂಡರ್. ಯೂನಿಯನ್ ಟೆರಿಟರೀಸ್ ಇದರಲ್ಲಿ ಬರಲ್ಲ. ನೆಕ್ಸ್ಟು ಪಾರ್ಟ್ 7 ಜುಡಿಷರಿ ಬರಲ್ಲ. ಪಾರ್ಟ್ 9 ಪಂಚಾಯತ್ಸ್ ನಿಮಗೆ ಈಸಿಯಾಗಿ ಗೊತ್ತಾಗಬೇಕು. ಸೊ ಶೆಡ್ಯೂಲ್ 11th ಅಂತ ಬಂದರೆ ಪಂಚಾಯತ್ಸ್ ಆಗುತ್ತೆ, ಪಾರ್ಟ್ 9th ಬಂದರೆ ಪಂಚಾಯತ್ಸ್ ಆಗುತ್ತೆ. ಇವೆರಡು ಉಲ್ಟಾ ಆಗುತ್ತೆ ಶೆಡ್ಯೂಲ್ ಮತ್ತು ಪಾರ್ಟ್ಸ್ಗೆ. ಇದು ಗೊತ್ತಿದ್ದರೆ ಯು ಕ್ಯಾನ್ ಈಸಿಲಿ ಆನ್ಸರ್ ದಿಸ್. ನೆಕ್ಸ್ಟ್, ಎಸ್ ಐ ಯೂನಿಟ್ ಆಫ್ ಕರೆಂಟ್ ಸ್ಟ್ರೈಟ್ ಅವೇ ಆಂಪಿಯರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಹ್ಯಾಸ್ ಇಂಟರ್ನ್ಯಾಷನಲ್ ಬೌಂಡ್ರೀಸ್ ವಿತ್ 2 ಡಿಫ್ರೆಂಟ್ ನೇಷನ್ಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಮಿಜೋರಾಂ 2 ದೇಶಗಳ ನಡುವೆ ಬೌಂಡ್ರಿನ ಅಂತಾರಾಷ್ಟ್ರೀಯ ಗಡಿನ ಹೊಂದಿದೆ. ಯಾವುದ್ಯಾವುದು? ಒಂದು ಬಾಂಗ್ಲಾ, ಇನ್ನೊಂದು ಮಯನ್ಮಾರ್. ಓಕೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಮೋಡ್ ಆಫ್ ರಿಪ್ರೊಡಕ್ಷನ್ ಬೈ ಎ ಸಿಂಗಲ್ ಆರ್ಗ್ಯಾನಿಸಮ್ ಅಂತ ಕೇಳಿದ್ದಾರೆ. ಸೊ ಫ್ಯೂಷನ್ ಅನ್ನೋದು 2 ಗ್ಯಾಮೆಟ್ಸ್, ಒಂದು ಮೇಲ್ ಗ್ಯಾಮೆಟ್ ಇನ್ನೊಂದು ಫೀಮೇಲ್ ಗ್ಯಾಮೆಟ್.
ಇವೆರಡರಿಂದ ಸಮ್ಮಿಳನ ಆಗಿ ಆಗುವಂಥದ್ದು. ಸೊ ಸಮ್ಮಿಳನ ಬಂದರೆ ಅಲ್ಲಿ ಎರಡು ಅಂಶಗಳು ಆಬ್ವಿಯಸ್ಲಿ ಬಂದೇ ಬರುತ್ತೆ, ಒಂದು ಮೇಲ್, ಇನ್ನೊಂದು ಫೀಮೇಲಿಂದ. ಸೊ ಆದ್ದರಿಂದ ಫ್ಯೂಷನ್ ಅನ್ನೋದು ಒಂದು ಸಿಂಗಲ್ ಆರ್ಗ್ಯಾನಿಸಮಿಂದ ಆಗಲ್ಲ. ಈ ಫಿಷನ್ ಆಗಿರ್ಬೋದು, ಬಡ್ಡಿಂಗ್ ಆಗಿರ್ಬೋದು, ಫ್ರ್ಯಾಗ್ಮೆಂಟೇಷನ್ ಆಗಿರ್ಬೋದು, ಮಿಕ್ದವೆಲ್ಲ ಸಿಂಗಲ್ ಆರ್ಗ್ಯಾನಿಸಮಿಂದ ಆಗುತ್ತೆ. ಆದ್ದರಿಂದ ಇದಕ್ಕೆ ಆನ್ಸರ್ ಬಂದು ಫ್ಯೂಷನ್. ನೆಕ್ಸ್ಟ್, ಕ್ರೈಮಿಯನ್ ಪೆನಿನ್ಸುಲಾ ಈಸ್ ಸರೌಂಡೆಡ್ ಬೈ, ಇದಕ್ಕೆ ಉತ್ತರ ಬ್ಲಾಕ್ ಸಿ. ಓಕೆ. ನೆಕ್ಸ್ಟ್, ಅ ಪರ್ಸನ್ ಹೂ ಕ್ಯಾನ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ಕೆನ್ ನಾಟ್ ಸಿ ನಿಯರ್ಲಿ ಆಬ್ಜೆಕ್ಟ್ಸ್ ಡಿಸ್ಟಿಂಕ್ಟ್ಲಿ ಹ್ಯಾಸ್. ಓಕೆ, ಇದಕ್ಕೆ ನೋಡಿ, ಯಾರು ಕೇವಲ ಕನ್ನಡದಲ್ಲಿ ಓದಿರ್ತಾರೆ ಅವರು ಇದಕ್ಕೆ ಆನ್ಸರ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ ಸಮೀಪ ದೃಷ್ಟಿ ಕೊಟ್ಟಿದ್ದಾರೆ, ಬಟ್ ಹೈಪರ್ಮೆಟ್ರೋಪಿಯಾಗೆ ನಾವು ದೂರದೃಷ್ಟಿ ಅಂತ ಕೂಡ ಕರಿತೀವಿ. ಓಕೆ, ಈ ದೂರದೃಷ್ಟಿ ಕೊಟ್ಟಿಲ್ಲ ಅಂದ ತಕ್ಷಣ ಒಂಚೂರು ಈ ಪ್ರಶ್ನೆಗೆ ಉತ್ತರ ಮಾಡಲು ಸ್ವಲ್ಪನಾದರೂ ಕಷ್ಟ ಆಗೇ ಆಗುತ್ತೆ. ಸೊ ನೀವು ಇಂಗ್ಲೀಷ್ ವರ್ಡ್ಸ್ ಕೂಡ ಕೆಲವೊಂದು ತಿಳಿದಿರಬೇಕು. ಅದರಲ್ಲಿ ಎಕ್ಸಾಂಪಲ್ ಅಂದರೆ ಇದೆ ಹೈಪರ್ಮೆಟ್ರೋಪಿಯಾ, ಯಾವುದು ದೂರದ ಕಾಣಿಸುತ್ತೆ ಬಟ್ ಹತ್ತಿರದ ಕಾಣಿಸಲ್ಲ, ಅಂಥದಕ್ಕೆ ನಾವು ಹೈಪರ್ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ಅಂತ ಕರಿತೀವಿ. ನೆಕ್ಸ್ಟ್, 28th, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ಪ್ಯೂರ್ ಗೋಲ್ಡ್ ಅಂತ ಕೇಳಿದ್ದಾರೆ. ಸೊ ನಾವು ಪ್ಯೂರ್ ಗೋಲ್ಡ್ನ 24 ಕ್ಯಾರೆಟ್ ಅಂತ ಕರಿತೀವಿ. ಸೊ ಇದು ಸರಿಯಾಗಿದೆ. ಇಟ್ ಈಸ್ ನಾಟ್ ಸೂಟೇಬಲ್ ಫಾರ್ ಮೇಕಿಂಗ್ ಜ್ಯುವೆಲ್ರಿ. ಎಸ್, ಇದನ್ನ ಜ್ಯುವೆಲ್ರಿ ಮಾಡೋಕ್ಕೆ ನಾವು ಬಳಸಲ್ಲ. ಇದನ್ನು ಜ್ಯುವೆಲ್ರಿ ಮಾಡಬೇಕು ಅಂದರೆ ಆಭರಣಗಳನ್ನ ತಯಾರಿಸಲು ಇದನ್ನ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ. ಅದನ್ನ ಏನು ಮಾಡ್ತಾರೆ, ನೆಕ್ಸ್ಟ್ ಇದನ್ನು ಅಲಾಯ್ ಮಾಡ್ತಾರೆ, ಬೆಳ್ಳಿ ಅಥವಾ ತಾಮ್ರದೊಂದಿಗೆ ಇದನ್ನ ಮಿಶ್ರಲೋಹ ಮಾಡಿಬಿಟ್ಟು ಆಮೇಲೆ ವಿ ಕ್ರಿಯೇಟ್ ಸಮ್ ಜ್ಯುವೆಲ್ಸ್. ಓಕೆ, ಸೊ ಆದ್ದರಿಂದ ಇದಕ್ಕೆ ಆಪ್ಷನ್ ಡಿ ಉತ್ತರ ಆಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ಕೇಳಿದ್ದಾರೆ. ಸೊ ಕ್ಯಾನ್ಸರ್ ಇನ್ಫೆಕ್ಷಿಯಸ್ ಅಲ್ಲ, ಡಯಾಬಿಟೀಸ್ ಇನ್ಫೆಕ್ಷಿಯಸ್ ಅಲ್ಲ, ಮೀಸ್ಲೆಸ್ ಅಂದರೆ ಮೀಸಲ್ಸ್ ಅಂದರೆ ಏನು, ದಡಾರ ಅನ್ನೋದು ವೈರಸ್ಸಿಂದ ಹರಡುವಂತಹ ರೋಗ. ಸೊ ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ನೆಕ್ಸ್ಟ್, ಇನ್ ಇಂಡಿಯಾ ಫ್ರೇಮ್ವರ್ಕ್ ಫಾರ್ ಸೇಫ್ ಆ್ಯಂಡ್ ಲೀಗಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸೀಸ್ ಈಸ್ ಪ್ರೊವೈಡೆಡ್ ಬೈ. ಓಕೆ, ಇದು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಬರುತ್ತೆ, MTP. ಓಕೆ, ಸೊ MTP ಆ್ಯಕ್ಟಿಂದ ಇದನ್ನ ಹೇಳಲಾಗಿದೆ. ಸೊ ಇಲ್ಲಿ ಮಾಡ್ರನ್ ಅಂತ ಇದೆ, ಇಲ್ಲಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪೇರೆಂಟಲ್ ಅಂತ ಇದೆ. ಸೊ ಇದು ಆಗಲ್ಲ. ನೆಕ್ಸ್ಟ್, ಚೂಸ್ ದ ಇನ್ಕರೆಕ್ಟ್ ಒನ್. ಸೊ ಇಲ್ಲಿ ಕೈಗಾ ಬಂದು ಕರ್ನಾಟಕದಲ್ಲಿರೋದ್ರಿಂದ ಕೇರಳ ಇಲ್ಲಿ ತಪ್ಪಾಗಿರೋವಂಥದ್ದು. ಇದು ತುಂಬ ಈಸಿಯಾಗಿರೋ ಕ್ವಶನು ಇಫ್ ಯು ಕ್ಲಿಯರ್ಲಿ ಸಿ ದಿಸ್. ಓಕೆ, ನೆಕ್ಸ್ಟ್ 32nd ಬಂದು ಚೂಸ್ ದ ಕರೆಕ್ಟ್ ಒನ್. ವೈಟ್ ರೆವಲ್ಯೂಷನ್ ಪೇಪರ್, ಬ್ಲೂ ರೆವಲ್ಯೂಷನ್ ಏರೋಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಸೊ ಇವೆಲ್ಲ ತಪ್ಪಾಗುತ್ತೆ. ಸೊ ಗೋಲ್ಡನ್ ರೆವಲ್ಯೂಷನ್ ಬಂದು ಹಾರ್ಟಿಕಲ್ಚರ್ ಅಥವಾ ಹನಿ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಿರೋಂಥದ್ದು ಜೇನುತುಪ್ಪ ಮತ್ತು ತೋಟಗಾರಿಕೆ ವಲಯಕ್ಕೆ ನಾವು ಸುವರ್ಣ ಕ್ರಾಂತಿ ಅಥವಾ ಗೋಲ್ಡನ್ ರೆವಲ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್, ಡ್ಯಾಶ್ ಈಸ್ ಮೇಡಪ್ ಆಫ್ ಅಮೈನೋ ಆ್ಯಸಿಡ್ಸ್. ಸೊ ಪ್ರೋಟೀನ್ಸ್ ಇಂದ ಅಲ್ವಾ ಮಾಡಿರೋದು ಅಮೈನೋ ಆ್ಯಸಿಡ್ಸ್, ರೈಟ್. ಸೊ ಪ್ರೋಟೀನ್ ಈಸ್ ಮೇಡಪ್ ಆಫ್ ಅಮೈನೋ ಆ್ಯಸಿಡ್ಸ್. ನೆಕ್ಸ್ಟ್, ಈ ಕ್ವಶನ್ಸ್ಗೆ ನಾನು ಡೈರೆಕ್ಟಾಗಿ ಉತ್ತರ ಹೇಳ್ತೇನೆ. ಸೊ ದಿನೇಶ್ ಪುಟ್ ಈಸ್ ಟೈಮ್ ಪೀಸ್. ಓಕೆ, ಸೊ ಇಲ್ಲಿ ಏನಾಗಿದೆ ಅಂತಂದರೆ ಈ 6 hours ತೋರಿಸ್ತಾ ಇದೆಯಲ್ಲ ಹ್ಯಾಂಡು, ಓಕೆ, ಅದು ನಾರ್ತಲ್ಲಿದೆ ಅಂತ ಕೇಳಿದರೆ. ಸೊ ಹವರ್ ಹ್ಯಾಂಡು 6 ಗಂಟೆ ತೋರಿಸ್ಬೇಕು ಅಂದರೆ ಯಾವ ಕಡೆ ಇರುತ್ತೆ ನೋಡಿ, ಇದು ಹವರ್ ಹ್ಯಾಂಡು. ಓಕೆ, ಇದು ಹವರ್ ಹ್ಯಾಂಡ್ ಅಂತ ಅಂದ್ಕೊಳ್ಳಿ. ಸೊ ಇದು ನಿಮಿಷದ ಮುಳ್ಳು. ಓಕೆ, ಇದು ಗಂಟೆ ಮುಳ್ಳು, ಇದು ನಿಮಿಷದ ಮುಳ್ಳು. ಸೊ ಗಂಟೆ ಮುಳ್ಳು 6 ಗಂಟೆ ತೋರಿಸ್ಬೇಕಾದ್ರೆ 6 ಹತ್ರ ಗಂಟೆ ಮುಳ್ಳು ಇರಬೇಕು. ಸೊ ಇನ್ನು ಚಿಕ್ಕ ಮುಳ್ಳು ಬಂದು 12ನ ತೋರಿಸ್ತಾ ಇರಬೇಕು. ಸೊ ಇಲ್ಲಿ 6ನ ತೋರಿಸ್ತಾ ಇರೋದು ನಾರ್ತ್ ಅಂತ ಹೇಳಿದ್ದಾರೆ ಅವರು, ದೇ ಹ್ಯಾವ್ ಮೆನ್ಷನ್ಡ್ ಹಿಯರ್. ಓಕೆ, ನಾರ್ತಿಗೆ ತೋರಿಸ್ತಾ ಇದ್ದಾರೆ. ಇನ್ ವಿಚ್ ಡೈರೆಕ್ಷನ್ ದ ಮಿನಿಟ್ ಹ್ಯಾಂಡ್ ವಿಲ್ ಪಾಯಿಂಟ್ ಫಾರ್ 9:15 ಅಂತ. ಸೊ 9:15 ಎಲ್ಲಿ ಹೇಗೆ ಬರಿತೀರಾ, ಸೊ 9ಗೆ ಇಲ್ಲಿ ಬರಿತೀರಾ. ಸೊ ಡಿಫ್ರೆಂಟ್ ಕಲರ್ ಚೂಸ್ ಮಾಡ್ತೀನಿ. ಸೊ ಇಲ್ಲಿ 9:15 ಈ ರೀತಿ ಇರುತ್ತಲ್ವ, ಇದು 9. ಸೊ 9:15 ಅಂದರೆ ಒಂಚೂರು ಗಂಟೆ ಮುಳ್ಳು ಒಂಚೂರು ಮುಂದಕ್ಕೆ ಹೋಗಿರುತ್ತೆ. ಸೊ 9:15ಕ್ಕೆ ತೋರಿಸ್ಬೇಕಾದ್ರೆ ಇಲ್ಲಿ ಇದು ನಾರ್ತ್ ಆದರೆ ಇದು ಸೌತ್ ಆಗಲೇಬೇಕು. ಓಕೆ, ನಾರ್ತ್ ಮತ್ತು ಸೌತ್ ಮಧ್ಯದಲ್ಲಿ ಈಸ್ಟ್ ಈ ಸೈಡ್ ಬರುತ್ತೆ. ಸೊ ರೈಟ್ ಸೈಡ್ ವೆಸ್ಟ್ ಬರುತ್ತೆ, ರೈಟ್. ಓಕೆ, ಸೊ ಈಗ ಉತ್ತರ ಬಂದು ವೆಸ್ಟ್, ಸೊ ಪಶ್ಚಿಮ ದಿಕ್ಕಿಗೆ ತೋರಿಸುತ್ತೆ. ನೆಕ್ಸ್ಟ್, ಕಮ್ಯುನಲಿಸಮ್ ಕ್ಯಾನ್ ಬಿ ಕಂಟೈನ್ಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್. ಯಾವುದರಿಂದ ಕೋಮುವಾದನ ನಿಗ್ರಹಿಸ್ಬೋದು ಅಂತ ಕೇಳಿ ನೋಡಿ. ಸೆಕ್ಯುಲರ್ ಎಜುಕೇಷನ್ ಕೊಟ್ಟರೆ ಮಕ್ಕಳಿಗೆ ಅದರಿಂದನೂ ನಿಗ್ರಹಿಸ್ಬೋದು. ನೆಕ್ಸ್ಟ್ ಏನು ಕೇಳಿದ್ದಾರೆ, ಆರೋಗ್ಯಕರ ಮಾಧ್ಯಮ ಪರಿಸರ ಅಂದರೆ ಹೆಲ್ತಿ ಮೀಡಿಯಾ ಎನ್ವೈರ್ಮೆಂಟ್ ಇದ್ದರೂ ಕೂಡ ನಿಗ್ರಹಿಸ್ಬೋದು. ಎಸ್ಟಾಬ್ಲಿಷಿಂಗ್ ಅ ಸೌಂಡ್ ಲೀಗಲ್ ಸಿಸ್ಟಮ್ ಅಂದರೆ ಉತ್ತಮ ಕಾನೂನು ವ್ಯವಸ್ಥೆ ಇದ್ದರೂ ಕೂಡ ಈ ಕೋಮುವಾದವನ್ನು ನಾವು ನಿಗ್ರಹಿಸ್ಬೋದು. ಇದಕ್ಕೆ ಉತ್ತರ ಆಲ್ ಆಫ್ ದೀಸ್ ಆಗುತ್ತೆ. ನೆಕ್ಸ್ಟ್ 36, ಕನ್ಸಿಡರ್ ದ ಫಾಲೋಯಿಂಗ್ ಪ್ರಿಡಾಮಿನೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್ ಮ್ಯಾಚ್ಡ್ ಇನ್ ಡಿಫ್ರೆಂಟ್ ರೀಜನ್ಸ್ ಆಫ್ ಕರ್ನಾಟಕ ಅಂತ ಕೇಳಿದರೆ.
ಸೊ ಇಲ್ಲಿ ನೋಡಿ ನಾರ್ತ್ ಕರ್ನಾಟಕದಲ್ಲಿ ಬ್ಲ್ಯಾಕ್ ಸಾಯಿಲ್ ಇದೆ, ಕರೆಕ್ಟ್. ನೆಕ್ಸ್ಟ್ ಸೌತ್ ಕರ್ನಾಟಕದಲ್ಲಿ ರೆಡ್ ಸಾಯಿಲ್ ಇದೆ, ಇದು ಕರೆಕ್ಟ್. ನೆಕ್ಸ್ಟ್ ಕೋಸ್ಟಲಲ್ಲಿ ಲ್ಯಾಟ್ರೈಟ್ ಸಾಯಿಲ್, ಇದು ಕರೆಕ್ಟ್ ಇದೆ. ಸೊ ಇದಕ್ಕೆ ತಪ್ಪಾಗಿರುವಂಥದ್ದು ಯಾವುದೂ ಇಲ್ಲ, ಅದಕ್ಕೋಸ್ಕರ ನನ್ ಆಫ್ ದೀಸ್ ಆಗುತ್ತೆ. ನೆಕ್ಸ್ಟ್ 37th, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ರಿಗಾರ್ಡಿಂಗ್ ಆಧಾರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ UIDAI ಅಂದರೆ ಯೂನಿಫಿಕೇಷನ್, ಸೊ UIDAI ಇದೊಂದು ಸಂಸ್ಥೆ, ಇದೊಂದು ಸಂವಿಧಾನೇತರ ಸಂಸ್ಥೆ. ಓಕೆ, ಸೊ ಇದನ್ನು 2012ರಲ್ಲಿ ಶುರು ಮಾಡೋದು. ಸೊ ಆದ್ದರಿಂದ ಈ ಆಪ್ಷನ್ ತಪ್ಪಾಗುತ್ತೆ. ಅದಕ್ಕೆ ಉತ್ತರ 37ಗೆ ಬಿ. ನೆಕ್ಸ್ಟ್, ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ಫೀಲ್ಡ್ ಮಾರ್ಷಲ್? ಇದು ನಮ್ಮೆಲ್ಲರ ಕನ್ನಡದ KM ಕಾರ್ಯಪ್ಪ. ಸೊ ನೆಕ್ಸ್ಟ್, ಕಲ್ಟಿವೇಷನ್ ಆಫ್ ವಿಚ್ ಕ್ರಾಪ್ ಈಸ್ ಅಸೋಸಿಯೇಟೆಡ್ ವಿತ್ ಪ್ರೊಡಕ್ಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸ್? ಸೊ ರೈಸ್ ಫೀಲ್ಡ್ ಈಸ್ more associated with methane gas. Next, what comes in the series? ಇಲ್ಲೇನಾಗ್ತಾ ಇದೆ ಅಂದರೆ ಮೂರು ಕಡಿಮೆ ಇರುವಂಥದ್ದು, R ಆದಮೇಲೆ O ಇದೆ, ಅಂದರೆ MN O ಆದಮೇಲೆ PQR ಅಂದರೆ -3 ಅನ್ನೋದು ಸೀರೀಸ್ ಇದೆ. ಇದಕ್ಕೆ ಉತ್ತರ ಬಂದು IEG ಆಗುತ್ತೆ. ನೆಕ್ಸ್ಟ್, ಹೂ ಆನ್ ದ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಇನ್ 69th? ಅಲ್ಲು ಅರ್ಜುನ್ ಫಾರ್ ಪುಷ್ಪ ಮೂವಿ. ನೆಕ್ಸ್ಟ್, ಫಾದೆಸ್ಟ್ ಟರ್ಮ್ಸ್ ಇನ್ ದ ಲಾಂಗಿಟ್ಯೂಡ್ ಅಂತ ಕೇಳ್ತಾರೆ. ನಾನು ಗೂಗಲ್ ಮಾಡಿ ಎಲ್ಲ ಲಾಂಗಿಟ್ಯೂಡ್ಸ್ ಬರೆದಿದ್ದೀನಿ ಇಲ್ಲಿ. ಸೊ ನೋಡ್ಬೋದು, ನೋಯ್ಡಾ 77 ಇದೆ, ಭೋಪಾಲು 77 ಇದೆ, ಬ್ಯಾಂಗ್ಳೂರು 77 ಇದೆ. ಸೊ ಸೂರತ್ 72 ವಿಚ್ ಇಸ್ ಲೆಸ್, ಇದನ್ನ ಆಪ್ಷನ್ ಡಿಲೀಟ್ ಮಾಡ್ಬೋದು. ಬಟ್ ಇವು ಮೂರಲ್ಲೂ ಕನ್ಫ್ಯೂಷನ್ ಆಗುತ್ತೆ. ಸೊ ಇಲ್ಲಿರೋದ್ರ ಪ್ರಕಾರ ಫಾರ್ತೆಸ್ಟ್ ತುಂಬ ದೂರದಲ್ಲಿರೋದು ಯಾವುದು ಅಂದರೆ 77.59. ಓಕೆ, ಸೊ ರೈಟ್, ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ತುಂಬ ದೂರದಲ್ಲಿರೋದು ಬಂದು ಬೆಂಗಳೂರು ಆಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತು, ಇಂಡಿಯಾ ಪಾಕಿಸ್ತಾನ ನಡುವೆ ಇರೋ ರೇಖೆನ ರ್ಯಾಡ್ ಕ್ಲಿಫ್ ಅಂತ ಕರೀತಾರೆ. ಚೈನಾ ಮತ್ತು ಇಂಡಿಯಾ ನಡುವೆ ಇರೋದು ಮ್ಯಾಕ್ಮೋಹನ್ ಆಗುತ್ತೆ. ಆ್ಯಂಡ್ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ನಡುವೆ ಇರೋದನ್ನ ಡ್ಯೂರ್ಯಾಂಡ್ ಅಂತ ಕರೀಲ್ಲ. ಡ್ಯೂರ್ಯಾಂಡ್ ಯಾವುದು ಕರಿತೀವಿ? ಡ್ಯೂರ್ಯಾಂಡ್ ಅಂತ ಕರೆಯೋದು ಅಫ್ಘಾನಿಸ್ತಾನ್ಗೆ, ರೈಟ್, ಅಫ್ಘಾನ್ಗೆ. ಸೊ ಅಫ್ಘಾನಿಸ್ತಾನ್ಗೆ ಕರೆಯೋದ್ರಿಂದ ಇದು ಬಾಂಗ್ಲಾದೇಶ್ಗೆ ಏನಂತ ಕರೀತಾರೆ? ಮತ್ತು ಬಾಂಗ್ಲಾದೇಶಕ್ಕೂ ಕೂಡ ರ್ಯಾಡ್ ಕ್ಲಿಫ್ ಅಂತಲೇ ಕರೀತಾರೆ. ಸೊ ಬಾಂಗ್ಲಾದೇಶಕ್ಕೂ ರ್ಯಾಡ್ ಕ್ಲಿಫ್ ಅಂತಲೇ ಕರೀತಾರೆ. ಸೊ ಇದು ಫಸ್ಟು ಪೂರ್ವ ಪಾಕಿಸ್ತಾನ ಆಗಿತ್ತಲ್ವ, ಅದರಿಂದ ಈ ಲೈನ್ ಕೂಡ ರ್ಯಾಡ್ ಕ್ಲಿಫ್ ಅನ್ನೋನೇ ಮಾಡಿದ್ದು. ಸೊ ಇದಕ್ಕೆ ಆಪ್ಷನ್ ಸಿ ತಪ್ಪಾಗಿರೋದ್ರಿಂದ ಇದು ಇನ್ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಅಪ್ಪೆಮಿಡಿ ಇದೊಂದು ಮಾವಿನ ತಳಿ. ನೆಕ್ಸ್ಟ್, ಕಿನ್ನಾಳ ಕಳೆ ಇದು ಬೀದರ್. ಇದು ನೋಡಿ 44th 45th ಎಲ್ಲ ಪ್ರೀವಿಯಸ್ ಇಯರ್ ಪೇಪರ್ಸಿಂದ ಬಂದಿರೋಂಥದ್ದು, PYQ ಇಂದನೇ ಬಂದಿರೋಂಥದ್ದು. ಸೊ ಇಫ್ ಯು ಹ್ಯಾವ್ ಗಾನ್ ಥ್ರೂ ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರೇ ಮಾಡಿರುವಂತಹ ಕಡೆಯ ವರ್ಷದಲ್ಲಿ ಜನವರಿ ತಿಂಗಳಲ್ಲಿ ಯೂಶ್ವಲಿ CRDR, PSI ಮತ್ತು KSRP PSI, ಸಿವಿಲ್ PSI 70 ಪೋಸ್ಟ್ಗೆ ಏನು ಮಾಡಿದರು ಅದರಲ್ಲೆಲ್ಲ ಈ ಪ್ರಶ್ನೆ ರಿಪೀಟ್ ಆಗಿದೆ. ಕಿನ್ನಾಳ ಆರ್ಟು ಬೀದರ್ಗೆ ಸಂಬಂಧಿಸಿದ್ದು. ನೆಕ್ಸ್ಟ್, ಮರಳಿ ಮಣ್ಣಿಗೆ ಕೋಟಾ ಶಿವರಾಮ ಕಾರಂತರದ್ದು ಅದ್ಭುತವಾದಂತಹ ಕಾದಂಬರಿ. ಸೊ ಇದು ಸಿನಿಮಾ ಕೂಡ ಆಗಿದೆ. ನೆಕ್ಸ್ಟ್, ಶರಾವತಿ ರಿವರ್ ಫ್ಲೋಸ್ ಥ್ರೂ ಹೊನ್ನಾವರ. ನೆಕ್ಸ್ಟ್, ಕೊಂಕಣ್ ರೈಲ್ವೆ ನೆಟ್ವರ್ಕ್. ಸೊ ಓಕೆ, ಸೊ ಭಾರತದ ಮ್ಯಾಪ್ ಹೀಗಿದೆ ಅಂತಂದರೆ ಕೊಂಕಣ್ ಫ್ರಮ್ ಗುಜರಾತ್ ಟು ದಿಸ್ ರೀಜನ್ ಇಲ್ಲಿವರೆಗೂ ಇದು ಓಡುತ್ತೆ. ಈ ರೈಲು ಕರಾವಳಿ ತೀರದ ರೈಲ್ ಏನಿದೆ ಇದನ್ನು ಕೊಂಕಣ್ ರೈಲ್ವೆ ನೆಟ್ವರ್ಕ್ ಅಂತ ಕರಿತೀವಿ. ಇದ್ರ ಕೆಳಗಿರೋದು ಮಲ್ಬಾರ್ ಆಗುತ್ತೆ. ಸೊ ಈ ಸೈಡ್ ಇರೋದು ಕೋರಮಂಡಲ್ ಆಗುತ್ತೆ. ಸೊ ಇಲ್ಲಿ ನೆಟ್ವರ್ಕ್ ಯಾವುದರಿಂದ ಪಾಸ್ ಆಗುತ್ತೆ ಅಂತ, ಹುಬ್ಳಿ ಆಬ್ವಿಯಸ್ಲಿ ಇಟ್ ಈಸ್ ನಾಟ್ ಎ ಕೋಸ್ಟಲ್ ಸಿಟಿ. ನೆಕ್ಸ್ಟ್, ಹೊಸಪೇಟೆ ಬಳ್ಳಾರಿಲಿ ಬರುತ್ತೆ, ಇದು ಆಗಲ್ಲ. ಬೇಲೂರು ಒಳಗಡೆ ಬರುತ್ತೆ ಹಾಸನಲ್ಲಿ. ಸೊ ಇದಕ್ಕೆ ತುಂಬ ಈಸಿಯಾದ ಉತ್ತರ ಕಾರವಾರ. ಓಕೆ, ಕಾರವಾರ ಬಂದು, ಸೊ ಕಾರವಾರ ಮಂಗಳೂರು ಹತ್ತತ್ರ ಬರುತ್ತೆ. ಸೊ ಇದು ಕೋಸ್ಟಲ್ ಸಿಟಿ. ನೆಕ್ಸ್ಟ್, ಅರೇಂಜ್ ದ ಫಾಲೋಯಿಂಗ್ ಇವೆಂಟ್ಸ್ ಇನ್ ಕ್ರೋನಾಲಜಿಕಲ್ ಆರ್ಡರ್ ಅಂತ ಕೇಳಿದ್ದಾರೆ. ಸೊ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಿಮ್ಗೆ ಎಲ್ರಿಗೂ ಗೊತ್ತಿರೋಂಗೆ 42ರಲ್ಲಿ ನಡೆದಿದ್ದು. ದಂಡಿ ಮಾರ್ಚ್ 1930, ಸ್ವದೇಶಿ ಮೂವ್ಮೆಂಟ್ 1905. ಸೊ ನಿಮಗೆ ಒಂದು ಆಪ್ಷನ್ ಗೊತ್ತಾಯಿತು ಅಂದರೆ ಈಸಿಯಾಗಿ ಎಲ್ಲನೂ ಮಾಡ್ಬೋದು. ಒಂದು ಯಾವುದು ಎಲ್ಲಕ್ಕಿಂತ ಲೇಟಾಗಿ ನಡೆದಿದ್ದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನೋದು ಗೊತ್ತಿದ್ದರೆ, ಅಥವಾ ಸ್ವದೇಶಿ ಮೂವ್ಮೆಂಟು ಮೊದಲು ನಡೀತು ಅನ್ನೋದು, ಇವೆರಡು ಗೊತ್ತಿದ್ದರೆ ನೀವು ಆರಾಮಾಗಿ ಆಪ್ಷನ್ 4 ಫಸ್ಟ್ ಬರುತ್ತೆ, ಆಪ್ಷನ್ 1 ಲಾಸ್ಟಲ್ಲಿ ಬರುತ್ತೆ ಅನ್ನೋ ಥರ ಎಲಿಮಿನೇಷನ್ ಮಾಡಿ ನೀವು ಉತ್ತರ ಹಾಕ್ಬೋದು. ಸೊ ಇದಕ್ಕೆ ಆಪ್ಷನ್ ಡಿ ಉತ್ತರ ಆಗುತ್ತೆ. ನೆಕ್ಸ್ಟ್, ಬೋರ್ಡೆಕ್ಸ್ ಮಿಶ್ರಣ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಶಿಲೀಂಧ್ರನಾಶಕ ಅಂತ ಕೇಳಿದ್ದಾರೆ. ಸೊ ಇದೊಂದು ಫಂಗಿಸೈಡು. ಇದು ಏನರಿಂದ ಆಗಿದೆ ಅಂತ ಕೇಳಿದ್ರೆ ಒಂದು ಕಾಫರ್ ಸಲ್ಫೇಟ್, ಲೈಮ್ ಮತ್ತು ವಾಟರ್. ಇದು ಕೂಡ ರಿಪೀಟ್ ಆಗಿರೋಂಥ ಕ್ವಶನ್ನು. ನೆಕ್ಸ್ಟು, ದ ಓಲ್ಡೆಸ್ಟ್ ನೋನ್ ಕನ್ನಡ ಲ್ಯಾಂಗ್ವೇಜ್ ಇನ್ಸ್ಕ್ರಿಪ್ಷನ್. ಹಲ್ಮಿಡಿ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಕೇಳಿದರೆ ಆಬ್ವಿಯಸ್ಲಿ ಹಾಸನ. ಹಲ್ಮಿಡಿ ಅಂತ ಗ್ರಾಮ, ಇದು ಬೇಲೂರು
ತಾಲೂಕಲ್ಲಿ ಬರುತ್ತೆ. ನೆಕ್ಸ್ಟ್ ವಾಟರ್ ಬಾಯ್ಲ್ಸ್ ಅಟ್ ಅ ಲೋವರ್ ಟೆಂಪ್ರೇಚರ್ ಅಟ್ ಹೈ ಆಲ್ಟಿಟ್ಯೂಡ್ ಡ್ಯೂ ಟು ಅಂತ ಕೇಳಿದ್ದಾರೆ. ಸೊ ನಿಮಗೆ ಕೆಮಿಸ್ಟ್ರಿಲಿ ಈ ವಿಚಾರ ಗೊತ್ತಿದ್ದರೆ ಇದಕ್ಕೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ಪಿ ವಿ ಈಸ್ ಈಕ್ವಲ್ ಟು NRT ಅನ್ನೋದು ಫಾರ್ಮುಲಾ. ಇಲ್ಲಿ ಪಿ ಜಾಸ್ತಿ ಆದರೆ ಟೀನೂ ಜಾಸ್ತಿ ಆಗುತ್ತೆ, ಪಿ ಕಡಿಮೆ ಆದರೆ ಟೀನೂ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಹೈಯರ್ ಆಲ್ಟಿಟ್ಯೂಡ್ಸ್ಗೆ ಹೋಗ್ತಾ ಇದ್ದಂಗೆ ನಮ್ಮದು ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಪ್ರೆಷರ್ ಈಸ್ ಗ್ರೇಟರ್ ಅಟ್ ದ ಗ್ರೌಂಡ್. ಇಫ್ ಯು ಮೂವ್ ಫ್ರಮ್ ದ ಗ್ರೌಂಡ್ ಟು ದ ಹೈಯರ್ ಆಲ್ಟಿಟ್ಯೂಡ್ಸ್ ಆಬ್ವಿಯಸ್ಲಿ ದ ಪ್ರೆಷರ್ ವಿಲ್ ಡೌನ್. ಓಕೆ, ಸೊ ಆದ್ದರಿಂದ ಅಟ್ಮಾಸ್ಫಿಯರಿಕ್ ಪ್ರೆಷರು ರಿಡ್ಯೂಸ್ ಆಗೋದ್ರಿಂದ ಅಲ್ಲಿ ಲೋವರ್ ಟೆಂಪ್ರೇಚರ್ಗೆ ವಾಟರ್ ಬಾಯ್ಲ್ ಆಗೋಕ್ಕೆ ಶುರು ಆಗುತ್ತೆ. ಲೈಕ್ ಭೂಮಿ ಮೇಲೆ ಅಂದರೆ ಗ್ರೌಂಡ್ ಮೇಲೆ 100 ಡಿಗ್ರಿ ಸೆಲ್ಸಿಯಸಲ್ಲಿ ವಾಟರ್ ಬಾಯ್ಲ್ ಆದರೆ ಅಲ್ಲಿ ಇನ್ನೂ ಕಡಿಮೆ ಟೆಂಪ್ರೇಚರ್ಗೆ ಬಾಯ್ಲ್ ಆಗೋಕ್ಕೆ ಶುರು ಆಗುತ್ತೆ. ಸೊ ನೆಕ್ಸ್ಟ್, ವಿಚ್ ಅನಿಮಲ್ ಎಮಿಟ್ಸ್ ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್ ಇನ್ ಫಾರ್ ನ್ಯಾವಿಗೇಷನ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಬಾವಲಿಗಳಾಗುತ್ತೆ. ನೆಕ್ಸ್ಟ್, ವಿಚ್ ವಿಟಮಿನ್ ಈಸ್ ಪ್ರೊಡ್ಯೂಸ್ಡ್ ಆನ್ ಎಕ್ಸ್ಪೋಜರ್ ಟು ಡೈರೆಕ್ಟ್ ಸನ್ಲೈಟ್ ಅಂತ ಕೇಳಿದ್ದಾರೆ. ಸೊ ಡೈರೆಕ್ಟ್ ಸನ್ಲೈಟಿಂದ ಸಿಗುವಂಥ ವಿಟಮಿನ್ ಯಾವುದು? ವಿಟಮಿನ್ ಡಿ. ನೆಕ್ಸ್ಟ್, ದ ಫಂಕ್ಷನ್ ಆಫ್ ನೇಸಲ್ ಹೇರ್ಸ್ ಆಫ್ ಹ್ಯೂಮನ್ ಬಾಡಿ ಇದೇನು ಮಾಡುತ್ತೆ? ಇದು ಫಿಲ್ಟರ್ ಮಾಡುತ್ತೆ. ದೊಡ್ಡ ದೊಡ್ಡ ಕಣಗಳನ್ನ ಶೋಧಿಸಿ ಒಳಗಡೆ ಬಿಡೋದ್ರಿಂದ ಇದ್ರದ್ದು ಬೆಸ್ಟ್ ಆನ್ಸರ್. ಫಿಲ್ಟರ್ಸ್ ಲಾರ್ಜ್ ಪಾರ್ಟಿಕಲ್ಸ್. ನೆಕ್ಸ್ಟ್, ಯು ನೋಟಿಸ್ ದಟ್ ದ ಮಿಲ್ಕ್ ಇನ್ ಯುವರ್ ರೆಫ್ರಿಜರೇಟರ್ ಹ್ಯಾಡ್ ಟರ್ನ್ಡ್ ಸೋರ್. ಓಕೆ, ಇದು ಏನರಿಂದ ಆಗಿರ್ಬೋದು ಅಂತ ಕೇಳಿದ್ರೆ ಇದು ಪ್ರೆಸೆನ್ಸ್ ಆಫ್ ಬ್ಯಾಕ್ಟೀರಿಯಾ. ಸೊ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ. ಸೊ ಇದು ನಮ್ಮ ಹಾಲನ್ನು ಮೊಸರಾಗಿ ಕನ್ವರ್ಟ್ ಮಾಡುವಂಥ ಬ್ಯಾಕ್ಟೀರಿಯಾ. ಸೊ ಆದ್ದರಿಂದ ಇಲ್ಲಿ ಪ್ರೆಸೆನ್ಸ್ ಆಫ್ ಬ್ಯಾಕ್ಟೀರಿಯಾದಿಂದ ಈ ಕ್ರಿಯೆ ನಡೆದಿರಬಹುದು ಅಂತ ಹೇಳ್ಬೋದು. ನೆಕ್ಸ್ಟ್ 57. ಸೊ ಇಲ್ಲಿ ನೀವು ತಣ್ಣನೆ ರಾತ್ರಿ ಹೊಳಗೆ ಉಳಿದಿರೋ ಲೋಹದ ವಸ್ತು ಅದೇ ಪರಿಸ್ಥಿತಿಗಳಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತೆ. ಸೊ ಇಲ್ಲಿ ರಾತ್ರಿ ಹೊತ್ತು ಒಂದು ಕಬ್ಬಿಣ, ಇನ್ನೊಂದು ಸೌದೆ, ಓಕೆ, ಇವೆರಡು ಆಚೆ ಇಟ್ಟಾಗ ಆಬ್ವಿಯಸ್ಲಿ ದಿಸ್ ಮೆಟಲ್ ಈಸ್ ಮೋರ್ ಕೋಲ್ಡ್ ವೆನ್ ಕಂಪೇರ್ಡ್ ಟು ದಿಸ್ ವುಡ್. ಯಾಕೆ? ವುಡ್ಡು ಇನ್ಸುಲೇಟರ್ ಆಗಿರುತ್ತೆ, ಇದು ಕಂಡಕ್ಟರ್. ಸೊ ಇದರಿಂದ ಹೀಟ್ ಕಂಡಕ್ಟ್ ಆಗುತ್ತೆ. ಸೊ ಇಟ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಮೆಟಲ್ಸ್ ನಿಮ್ಗೆ ಗೊತ್ತಿರೋಕ್ಕೆ. ಸೊ ಆದ್ದರಿಂದ ಈ ಫಿನಾಮಿನನು ಕಂಡಕ್ಷನ್ ಅಂತ ಹೇಳಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ವುಡ್ ರಿಲೇಟೆಡ್ ಕೊಟ್ಟಿದ್ರು ಅಂದರೆ ಅದಕ್ಕೆ ಇನ್ಸುಲೇಟರ್ ಉತ್ತರ ಆಗ್ತೈತೆ. ನೆಕ್ಸ್ಟ್ ಪ್ರಶ್ನೆ 58. ಯು ಆರ್ ಅಬ್ಸರ್ವಿಂಗ್ ಅ ಪ್ಲಾಂಟ್ ದಟ್ ಹ್ಯಾಸ್ ಲೀವ್ಸ್ ವಿತ್ ಅ ಥಿಕ್ ವ್ಯಾಕ್ಸಿ ಕೋಟಿಂಗ್. ವಾಟ್ ಈಸ್ ದ ಲೈಕ್ಲಿ ಫಂಕ್ಷನ್ ಆಫ್ ದಿಸ್ ಅಡಾಪ್ಟೇಷನ್ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದು ಟು ಪ್ರಿವೆಂಟ್ ವಾಟರ್ ಲಾಸ್ ಥ್ರೂ ಟ್ರಾನ್ಸ್ಪಿರೇಷನ್. ಓಕೆ, ಇವು ಬಾಷ್ಪ ವಿಸರ್ಜನೆಯನ್ನು ಮೂಲಕ ನೀರಿನ ನಷ್ಟವನ್ನು ತಡೆಗಟ್ಟಲು ಸಸ್ಯಗಳು ನಿಭಾಯಿಸುವಂತಹ ಒಂದು ಅಡಾಪ್ಟೇಷನ್. ಓಕೆ, ನೆಕ್ಸ್ಟ್ 59. ಸಿಲ್ಕ್ ವರ್ಮ್ ಪ್ರೈಮರ್ಲಿ ಫೀಡ್ಸ್ ಆನ್ ದ ಲೀವ್ಸ್ ಆಫ್ ವಿಚ್ ಪ್ಲ್ಯಾಂಟ್ ಅಂತ ಕೇಳಿದೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಸಿಲ್ಕ್ ವರ್ಮ್ನ ಮೇಯ್ಸೋಕ್ಕೆ ಯಾವ್ದು ಸೊಪ್ಪನ್ನು ಹಾಕ್ತಾರೆ? ಹಿಪ್ಪು ನೇರಳೆ. ಓಕೆ, ಮಲ್ಬರಿ, ರೈಟ್. ನೆಕ್ಸ್ಟ್ 60th. ಪಾವರ್ಟಿ ಕ್ಯಾನ್ ಬಿ ಇರಾಡಿಕೇಟೆಡ್ ಥ್ರೂ. ಸೊ ಯಾವುದರಿಂದ ನಾವು ಬಡತನವನ್ನು ನಿರ್ಮೂಲನೆ ಮಾಡ್ಬೋದು? ಸೊ ಒಂದು ಕೆಲಸ ಕೊಡೋದ್ರಿಂದ, ಉದ್ಯೋಗ ಸೃಷ್ಟಿ. ನೆಕ್ಸ್ಟು ಸ್ಕಿಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಬೆಟರ್ ಎಜುಕೇಷನ್. ಸೊ ಇವು ಮೂರರಿಂದನೂ ನಾವು ಇರಾಡಿಕೇಷನ್ ಆಫ್ ಪಾವರ್ಟಿನ ಮಾಡಲು ಸಾಧ್ಯ ಇದೆ. ಆದ್ದರಿಂದ ಇದಕ್ಕೆ ಆಲ್ ಆಫ್ ದೀಸ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ನಿಮ್ಗೆ ಗೊತ್ತಿರೋ ಹಾಗೆ ಈ ವರ್ಷದ ಹಿಸ್ಟಾರಿಕ್ ಮೈಲ್ ಸ್ಟೋನ್ ಇನ್ ಸ್ಪೋರ್ಟ್ಸ್ ಹಿಸ್ಟ್ರಿ ಫಾರ್ ಇಂಡಿಯಾ ಅಂದರೆ ಅದು ನೀರಜ್ ಚೋಪ್ರಾ ಅವರು ಫಸ್ಟ್ ಮ್ಯಾನ್ ಟು ವಿನ್ ಅ ಗೋಲ್ಡ್ ಮೆಡಲ್ ಅಟ್ ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಓಕೆ, ನೆಕ್ಸ್ಟ್ 2023ನಲ್ಲಿ ಭಾರತ ಯಾವುದರ ಅಧ್ಯಕ್ಷ ಸ್ಥಾನ ವಹಿಸಿತ್ತು? ಇದು ನಿಮ್ಗೆ ಗೊತ್ತಿರೋ ಹಾಗೆ G20 ಸಮಿಟ್. ಓಕೆ, ಸೊ ವಸುಧೈವ ಕುಟುಂಬಕಂ ಅನ್ನುವಂತಹ ಒಂದು ಧ್ಯೇಯ ವಾಕ್ಯದಡಿ ಈ ವರ್ಷ ನಾವು G20 ಪ್ರೆಸಿಡೆನ್ಸಿನ ಅಲಂಕರಿಸಿದ್ವಿ. ಸೊ ಇದನ್ನು ನಾವು ಈಗ ಬ್ರೆಜಿಲ್ಗೆ ಬಿಟ್ಕೊಟ್ಟಿದ್ದೀವಿ ಅಂದ್ಕೊತೀನಿ. ಸೊ ಹಿಂದಿನ ವರ್ಷ ನಾವು ತೊಗೊಂಡಿದ್ದು ಇಂಡೋನೇಷ್ಯಾ ಅವರಿಂದ. ನೆಕ್ಸ್ಟ್, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಎಲೆಕ್ಟೆಡ್ ಬೈ ಅನ್ ಎಲೆಕ್ಟ್ರಲ್ ಕಾಲೇಜ್ ಆಫ್. ಸೊ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಬೋತ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ MLAಗಳು ಕೂಡ ವೋಟ್ ಮಾಡ್ತಾರೆ ಪ್ರೆಸಿಡೆಂಟ್ಗೆ. ನೆಕ್ಸ್ಟ್ 64th. ಯು ಡಿಸ್ಕವರ್ ದಟ್ ಕೊಲೀಗ್ ಈಸ್ ಎಂಗೇಜ್ಡ್ ಇನ್ ಅನ್ಎಥಿಕಲ್ ಬಿಹೇವಿಯರ್ ದಟ್ ಕುಡ್ ಹಾರ್ಮ್ ದ ಆರ್ಗನೈಸೇಷನ್. ವಾಟ್ ಶುಡ್ ಯು ಡು? ಸೊ ಇದು ಒಂದು ಸ್ವಲ್ಪ ಡೌಟಲ್ಲಿದೆ ಕ್ವಶನು, ಬಟ್ ನನ್ನ ಪ್ರಕಾರ ಸೊ ಇದನ್ನು ನೀವು ಸಂಸ್ಥೆಯೊಳಗಿನ ಯಾವುದಾದ್ರೂ ಉನ್ನತ ಅಧಿಕಾರಿಗೆ ಈ ವರ್ತನೆಯನ್ನು ವರದಿ ಮಾಡೋದು ಸೂಕ್ತ ಅಂತ ಅನಿಸುತ್ತೆ ಇದಕ್ಕೆ. ಸೊ ಶಿ ವುಡ್ ಬಿ ದ ಆನ್ಸರ್ ಅಂತ ಅನಿಸುತ್ತೆ. ನೋಡೋಣ ಇದಕ್ಕೆ ಏನು ಆಪ್ಷನ್ ಕೊಡ್ತಾರೆ. ಸೊ 65th. ಯು ಆರ್ ಅವೇರ್ ದಟ್ ದ ಕೋವರ್ಕರ್ ಈಸ್ ಸ್ಟ್ರಗ್ಲಿಂಗ್. ನೆಕ್ಸ್ಟ್ 65ನೇ ಪ್ರಶ್ನೆ. ಯು ಆರ್ ಅವೇರ್ ದಟ್ ಕೋವರ್ಕರ್ ಈಸ್ ಸ್ಟ್ರಗ್ಲಿಂಗ್ ವಿತ್ ಪರ್ಸನಲ್ ಇಶ್ಯೂಸ್ ದಟ್ ಆರ್ ಅಫೆಕ್ಟಿಂಗ್ ಹಿಸ್ ಆರ್ ಹರ್ ಜಾಬ್ ಪರ್ಫಾರ್ಮೆನ್ಸ್. ವಾಟ್ ಈಸ್ ದ ಮೋಸ್ಟ್ ಎಥಿಕಲ್ ವೇ ಟು ಹ್ಯಾಂಡಲ್ ದಿಸ್ ಸಿಚುವೇಶನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಬ್ಬರು ವೈಯಕ್ತಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅದರಿಂದ ಅವರ ಕಾರ್ಯಕ್ಷಮತೆ ಬಗ್ಗೆ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ. ಆಗ ನೀವು ಏನು ಮಾಡ್ಬೋದು ಮೋಸ್ಟ್ ಎಥಿಕಲ್ ವೇ ಅಂತ ಕೇಳಿದ್ದಾರೆ.
ಸೊ ಇವು ಡಿಸಿಷನ್ ಮೇಕಿಂಗ್ ರಿಲೇಟೆಡ್ ಪ್ರಶ್ನೆಗಳು. ಸೊ ಇಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಅಂದರೆ ಯು ಕ್ಯಾನ್ ಆಫರ್ ಸಮ್ ಸಪೋರ್ಟ್ ಆ್ಯಂಡ್ ಎಂಕರೇಜ್ ದ ಕೋವರ್ಕರ್ ಅಂತ ಅನಿಸುತ್ತೆ. ಸೊ ಟು ಸೀಕ್ ದ ಪ್ರೊಫೆಷನಲ್ ಹೆಲ್ಪ್, ಇದಕ್ಕೆ ಆಪ್ಷನ್ ಬಿ ಉತ್ತರ ಆಗುತ್ತೆ. ನೆಕ್ಸ್ಟ್ 66th, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಇಂಟರ್ನೆಟ್ ಬ್ರೌಸರ್ ಅಂತ ಕೇಳಿದ್ದಾರೆ. ಹಿಯರ್ ಮೊಜಿಲ್ಲಾ ಫೈರ್ಫ್ಯಾಕ್ಸ್, ಮೈಕ್ರೋಸಾಫ್ಟ್ ಎಡ್ಜ್ ಆ್ಯಂಡ್ ಕ್ರೋಮ್, these three are ಬ್ರೌಸರ್ಸ್. ಓಕೆ, ಸೊ ಗೂಗಲ್ ಏನಾಗುತ್ತೆ ಹಾಗಾದರೆ? ಗೂಗಲ್ ಬಂದು ಸರ್ಚ್ ಇಂಜಿನ್ ಆಗುತ್ತೆ, ಅದರಿಂದ ಗೂಗಲ್ ಇಲ್ಲಿ ಉತ್ತರ. ನೆಕ್ಸ್ಟ್ ಮಣ್ಣಿ, ಕರಾವಳಿ ಕರ್ನಾಟಕದ ಜನಪ್ರಿಯ ಆಹಾರ, ಇದು ಯಾವ ವಿಧದ ಒಂದು ತಿಂಡಿ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಅ ಸ್ವೀಟ್, ಇದು ಮಂಗಳೂರು ಭಾಗದವ್ರಿಗೆ ತುಂಬ ಪರಿಚಯ ಇರುವಂಥ ಸ್ವೀಟ್. ನೆಕ್ಸ್ಟ್ 68th, 69th, 70th ನಾನು ಡೈರೆಕ್ಟ್ ಆನ್ಸರ್ ಕೊಡ್ತೀನಿ. ಸೊ ರಾಜು ವಾಕ್ಸ್ 5 ಕಿಲೋಮೀಟರ್ಸ್, ಇದಕ್ಕೆ 9 ಕಿಲೋಮೀಟರ್ಸ್ ಆಗುತ್ತೆ ಉತ್ತರ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಆಫೀಸಿಂದ ಅವನು 5 ಕಿಲೋಮೀಟರ್ಸ್ ಉತ್ತರಕ್ಕೆ ಹೋಗ್ತಾನೆ, ಆಮೇಲೆ 6 ಕಿಲೋಮೀಟರ್ಸ್ ನೆಕ್ಸ್ಟ್ ರೈಟ್ಗೆ ಟರ್ನ್ ಆಗ್ತಾನೆ, ನೆಕ್ಸ್ಟ್ ಮತ್ತೆ 4 ಕಿಲೋಮೀಟರ್ಸ್ ನಾರ್ತ್ಗೆ ಹೋಗ್ತಾನೆ, ದೆನ್ ಫೈನಲಿ ಹೀ ಟರ್ನ್ಸ್ ಟು ಲೆಫ್ಟ್ ಆ್ಯಂಡ್ ಮೂವ್ಸ್ 6 ಕಿಲೋಮೀಟರ್ಸ್. ಸೊ ಆದ್ದರಿಂದ ಸೊ ಅವನ ಆಫೀಸಿಂದ ಎಷ್ಟು ದೂರ ಇದ್ದಾನೆ ಅಂತಂದರೆ ನಿಯರೆಸ್ಟ್ ಬಂದು 9 ಕಿಲೋಮೀಟರ್ಸ್ ಆಗುತ್ತೆ. 5 + 4 9. ಸೊ ನೆಕ್ಸ್ಟ್ 69th, ಇಲ್ಲಿ ಇಬ್ಬರು ಸಹೋದರಿಯರ ವಯಸ್ಸಿನ ವ್ಯತ್ಯಾಸ 3 ವರ್ಷಗಳಾಗಿದ್ದು ಹಿರಿಯವಳಿಗೆ 15 ವರ್ಷ. ನೋಡಿ ಎಷ್ಟು ಈಸಿ ಕ್ವಶನ್ ಕೇಳಿದ್ದಾರೆ. ಹಿರಿಯವಳಿಗೆ 15 ವರ್ಷ, ಅವರಿಬ್ಬರಿಗೂ 3 ವರ್ಷ ಗ್ಯಾಪ್ ಇದೆ ಅಂತೆ. ಸೊ ಕಿರಿಯವಳಿಗೆ 12 ವರ್ಷ ಆಗಿರಲೇಬೇಕು. ಸೊ ಆಬ್ವಿಯಸ್ಲಿ ಆಪ್ಷನ್ ಡಿ ಈಸ್ ದ ಆನ್ಸರ್. ನೆಕ್ಸ್ಟ್ 70th, ಸೈಕ್ಲಿಸ್ಟ್ ಟ್ರಾವೆಲ್ಸ್ 40 ಕಿಲೋಮೀಟರ್ಸ್ at a speed of 20 kilometers per hour, then 40 kilometers at a speed of 10 kilometers per hour. ಸೊ ಇಲ್ಲಿ 40 ಕಿಲೋಮೀಟರ್ ಎರಡು ಸ್ಪೀಡಲ್ಲಿ ಒಬ್ಬ ವ್ಯಕ್ತಿ ಟ್ರಾವೆಲ್ ಮಾಡ್ತಾಯಿದೆ. ಸೊ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್, ಇದು ಆವ್ರೇಜ್ ಸ್ಪೀಡ್ ಆಗುತ್ತೆ. ಓಕೆ, ಸೊ ಆವ್ರೇಜ್ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು ಇಲ್ಲಿ? 40 + 40 80. ಸೊ ನೆಕ್ಸ್ಟ್ ಅವನು ಎಷ್ಟು ಟೈಮ್ ತೊಗೊಂಡಿದ್ದಾನೆ? 20 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದರೆ 2 ಅವರಲ್ಲಿ 40 ಕಿಲೋಮೀಟರ್ನ ಟ್ರಾವೆಲ್ ಮಾಡ್ತಾನೆ. ಸೊ ಫಸ್ಟ್ 2 hours ಇಸ್ ದ T1. T2 ಬಂದು 10 ಕಿಲೋಮೀಟರ್ಸ್ ಪರ್ ಅವರಲ್ಲಿ ಹೋಗ್ತಾ ಇರೋದ್ರಿಂದ 40 ಕಿಲೋಮೀಟರ್ನ 4 ಅವರಲ್ಲಿ ಈ ಕ್ಯಾನ್ ಟ್ರಾವೆಲ್. ಸೊ ಹಿಯರ್ 2 + 4 is 6. ಸೊ 80/60, 80/6, ಇದು 2 3s are 240. ಸೊ ಇದು 13.33 ಕಿಲೋಮೀಟರ್ಸ್ ಪರ್ ಅವರ್ ಆಗುತ್ತೆ. ಆಪ್ಷನ್ ಸಿ ಈಸ್ ದ ಆನ್ಸರ್. ನೆಕ್ಸ್ಟ್ 71st, a proposed law undergoing a consideration. Still it is undergoing a consideration in a legislative body. ಇದಕ್ಕೇನಂತ ಕರಿತೀವಿ? ಮಸೂದೆ ಅಥವಾ ಬಿಲ್ ಅಂತ ಕರಿತೀವಿ. ನೆಕ್ಸ್ಟ್ ಅ ಪೊಲೀಸ್ ಆಫೀಸರ್ ಹ್ಯಾವಿಂಗ್ 1 star. ಸೊ 1 star ಇರೋರನ್ನ ನೋಡಿ, ಸಬ್ ಇನ್ಸ್ಪೆಕ್ಟರ್ಗೆ 2 star ಇರುತ್ತೆ, ಇನ್ಸ್ಪೆಕ್ಟರ್ಗೆ SP ಗೆಲ್ಲ ಅದಕ್ಕಿಂತ ಜಾಸ್ತಿ ಸ್ಟಾರ್ಸ್ ಇರುತ್ತೆ. ಸೊ ಇಲ್ಲಿ 1 star ಇರೋದು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ASIಗೆ. ನೆಕ್ಸ್ಟ್ ಇನ್ ಕರ್ನಾಟಕ ಪೊಲೀಸ್ ಅಬ್ರಿವೇಷನ್ ಆಫ್ CAR. ಸೊ ನೀವು ಬರೀತಾ ಇರೋಂಥ ಪರೀಕ್ಷೆನೇ ಸಿಟಿ ಆರ್ಮ್ಡ್ ರಿಸರ್ವ್ಡ್ ಪೊಲೀಸ್. ಓಕೆ, ನೆಕ್ಸ್ಟ್ RAF ಅಂದರೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ನ ಯಾವುದಕ್ಕೆ ಸ್ಪೆಷಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಇದನ್ನು ಎಲ್ಲೆಲ್ಲಿ ದಂಗೆ ಮತ್ತು ಗಲಭೆಗಳಾಗ್ತವೆ ಅದನ್ನ ನಿಭಾಯಿಸಲು ಮಾಡಿರೋದು, ಡೀಲ್ ವಿತ್ ದ ರೈಟ್ಸ್. ಆಪ್ಷನ್ ಡಿ ಇಸ್ ದ ಆನ್ಸರ್. 75th, ಎನ್ ಮೂರ್ತಿ ರಾಯರ ಯಾವ ಪುಸ್ತಕವನ್ನು ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ದೇವರು ಅನ್ನುವಂಥದ್ದು ತುಂಬ ಅದ್ಭುತವಾದ ವೈಚಾರಿಕ ಕೃತಿ ಇದು. ಸೊ ಇದನ್ನು ಬರೆದಿರೋರು ಎನ್ ಮೂರ್ತಿರಾವ್. ಸೊ ಈ ಪ್ರಶ್ನೆಗೆ ಉತ್ತರ ದೇವರು. ನೆಕ್ಸ್ಟ್ 76th, ದ ಮೇನ್ ಏಮ್ ಆಫ್ ಕೋವಾರೆಂಟು ಈಸ್ ಪ್ರಿವೆನ್ಷನ್ ಆಫ್ ವಾಟ್ ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿಗಲ್ ಆಗಿ ಒಂದು ಪಬ್ಲಿಕ್ ಆಫೀಸ್ನ ಆಕ್ಯುಪೈ ಮಾಡ್ಕೊಂಡಿದ್ರೆ ಅದರಿಂದ ನ್ಯಾಯ ಕೇಳೋಕ್ಕೆ ನಾವು ಕೋವಾರೆಂಟನ್ನು ಯೂಸ್ ಮಾಡ್ತೀವಿ. ಸೊ ಇದು 5 ವಾರೆಂಟ್ಸ್ನ ಇಶ್ಯೂ ಮಾಡ್ಬೋದು, ಅದರಲ್ಲಿ ಇದು ಒಂದು ಕೂಡ. ನೆಕ್ಸ್ಟ್ 77th, ಸೊ ಈ ಪ್ರಶ್ನೆ ಇದೇ ಪತ್ರಿಕೆಯಲ್ಲಿ 2ನೇ ಸತಿ ರಿಪೀಟ್ ಆಗ್ತಾಯಿದೆ. ಸೋಷಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ಇನ್ ದ ಪ್ರಿಯಾಂಬಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಯಾವುದರಿಂದ ಆ್ಯಡ್ ಆಯಿತು ಅಂತ ಕೇಳಿದೆ. ಇದು 42ನೇ ತಿದ್ದುಪಡಿ. ನೆಕ್ಸ್ಟ್ ವೆನ್ ದ ಸ್ಟೇಟ್ ಲೆಜಿಸ್ಲೇಚರ್ ಈಸ್ ನಾಟ್ ಇನ್ ದ ಸೆಷನ್ ದ ಆರ್ಡಿನೆನ್ಸ್ ಈಸ್ ಇಶ್ಯೂಡ್ ಬೈ. ಸೊ ರಾಜ್ಯ ಶಾಸನಾಂಗ ಯಾವಾಗ ಅಧಿವೇಶನದಲ್ಲಿರಲ್ಲ ಆವಾಗ ಸುಗ್ರೀವಾಜ್ಞೆ ಯಾರು ಹೊರಡಿಸ್ತಾರೆ? ಗವರ್ನರ್ ಆಫ್ ದ ಸ್ಟೇಟ್. ನೆಕ್ಸ್ಟ್ ಮ್ಯಾಂಗೋ ಶವರ್ಸ್ ಆರ್ ದ ರೈನ್ಸ್ ಅಕರಿಂಗ್ ಇನ್. ಸೊ ಇದು ಬೇಸಿಗೆ ಕಾಲದಲ್ಲಿ ಬರುತ್ತೆ. ಸೊ ಬೇಸಿಗೆ ಕಾಲ ಅಂತಂದರೆ ಮಾರ್ಚ್ ಟು ಮೇ ಇರುತ್ತೆ. ನೆಕ್ಸ್ಟ್ ಸಾಮ್ ಆಲ್ಟ್ಮನ್ ಹೂ ವಾಸ್ ರೀಸೆಂಟ್ಲಿ ಇನ್ ನ್ಯೂಸ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಕಂಪ್ನಿ ಅಂತ ಕೇಳಿದ್ದಾರೆ. ಒಬ್ವಿಯಸ್ಲಿ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಆಗುವಂಥ ChatGPTಗೆ CEO ಇವರು ಸ್ಯಾಮ್ ಆಲ್ಟ್ಮನ್ 80th. ಸೊ ನೆಕ್ಸ್ಟ್ 81st, ಖೇಡಾ ಸತ್ಯಾಗ್ರಹ ಮಹಾತ್ಮ ಗಾಂಧೀಜಿಯವರು ಕೈಗೊಂಡಿದ್ದು. ನೆಕ್ಸ್ಟ್ ವಿಚ್ ಏಜೆನ್ಸಿ ಪ್ರೊಟೆಕ್ಟ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ತುಂಬ ಅದ್ಭುತವಾದ ಪ್ರಶ್ನೆ ಇದು. 82nd, ಇತ್ತೀಚೆಗೆ ತುಂಬ ಪ್ರೈಮ್ ಮಿನಿಸ್ಟರ್ದು
ರಿಲೇಟೆಡ್ ಇಶ್ಯೂಸ್ ತುಂಬ ಆಗ್ತಾಯಿತ್ತು. ಪಂಜಾಬಲ್ಲೆಲ್ಲ ಅವ್ರನ್ನ ತಡೆ ಹಿಡಿದಿದ್ರು. ಇದಕ್ಕೆ SPG ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಕರಿತೀವಿ. ಇದಕ್ಕೆ ಇದು ಉತ್ತರ ಆಗುತ್ತೆ. ನೆಕ್ಸ್ಟ್, ಹೂ ವಾಸ್ ದ ಫಸ್ಟ್ ಫೀಮೇಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪ್ರಥಮ ದಲಿತ ಮಹಿಳೆ ಅಥವಾ ಬುಡಕಟ್ಟು ಮಹಿಳೆ ಅಂತ ಕೇಳಿಲ್ಲ, ಜಸ್ಟ್ ವುಮೆನ್ ಅಂತ ಕೇಳಿರೋದ್ರಿಂದ ಇದು ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಆಗುತ್ತೆ. ನೆಕ್ಸ್ಟ್, ಇಂದಿರಾ ಗಾಂಧಿ ಬಂದು ಫಸ್ಟ್ ಪ್ರೈಮ್ ಮಿನಿಸ್ಟರ್. ಸುಷ್ಮಾ ಸ್ವರಾಜ್ ಬಂದು ಫಸ್ಟ್ ಯಾವುದೋ ಮಿನಿಸ್ಟರ್ ಇದ್ದಾರೆ ಇವರು. ಓಕೆ. ನೆಕ್ಸ್ಟ್, ವೈ ದ ಪ್ಯಾಕೆಟ್ಸ್ ಆಫ್ ಪೊಟ್ಯಾಟೊ ಚಿಪ್ಸ್ ಆರ್ ಫಿಲ್ಡ್ ವಿತ್ ನೈಟ್ರೋಜನ್ ಗ್ಯಾಸ್. ದಿಸ್ ಇಸ್ ಸೈನ್ಸ್ ಆ್ಯಂಡ್ ಟೆಕ್ ಅಪ್ಲೈಡ್ ಕ್ವಶನ್. ಸೊ ಇದಕ್ಕೆ ಉತ್ತರ, ನೈಟ್ರೋಜನ್ ಇಸ್ ಬೀಯಿಂಗ್ ಇನರ್ಟ್ ಗ್ಯಾಸ್, ಇಟ್ ಪ್ರಿವೆಂಟ್ಸ್ ದ ಆಕ್ಸಿಡೇಷನ್ ಆಫ್ ಚಿಪ್ಸ್. ಆಕ್ಸಿಡೇಷನ್ ಅಂದರೆ ಆಕ್ಸಿಜನ್ ರಿಲೀಸ್ ಆಗುವಂತಹ ಪ್ರಮಾಣ ಕಡಿಮೆ ಆಗ್ತಾ ಇರಬೇಕು, ಆಗ ಒಳಗಡೆ ಇರೋ ಚಿಪ್ಸು ಹಾನಿಯಾಗಲ್ಲ. ಆದ್ದರಿಂದ ನೈಟ್ರೋಜನ್ನ ಇನರ್ಟ್ ಗ್ಯಾಸ್ ಆಗಿರೋದ್ರಿಂದ ಯೂಸ್ ಮಾಡ್ತಾರೆ. ಇದಕ್ಕೆ 84th ಆಪ್ಷನ್ ಎ. ನೆಕ್ಸ್ಟ್, 85th, ವಾಟ್ ಕಾಸಸ್ ಚಪಾತಿ ಟು ಟೇಸ್ಟ್ ಸ್ವೀಟರ್ ವೆನ್ ಚೀವ್ಡ್ ಫಾರ್ ಅ ಲಾಂಗರ್ ಡ್ಯೂರೇಷನ್. ಓಕೆ, ಹೆಚ್ಚು ಕಾಲ ಚಪಾತಿನ ಅಗಿತಾ ಇದ್ದರೆ ಸಿಹಿ ಅನ್ನುವಂತಹ ಫೀಲಿಂಗ್ ಬರುತ್ತೆ. ಅದು ಯಾಕೆ ಅಂತ ಕೇಳಿದರೆ, ಸೊ ಸಲೈವ ಏನು ಮಾಡುತ್ತೆ, ಸ್ಟಾರ್ಚ್ನ ಸಿಂಪಲ್ ಶುಗರ್ಸ್ ಆಗಿ ಬ್ರೇಕ್ ಡೌನ್ ಮಾಡೋದ್ರಿಂದ ನಮಗೆ ಆ ರೀತಿ ಫೀಲಿಂಗ್ ಬರುತ್ತೆ ಅನ್ನೋದು ಉತ್ತರ, ಆಪ್ಷನ್ ಬಿ. 86th, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಸ್ ಮೇಡ್ ಫ್ರಮ್ ಜಿಪ್ಸಮ್. ಓಕೆ. ನೆಕ್ಸ್ಟ್, 87th, ನರ್ಮದಾ ಬಚಾವೋ ಆಂದೋಲನ, ಮೇಧಾ ಪಾಟ್ಕರ್. 88, ಪಂಪಸಾಗರ್ ಡ್ಯಾಮ್ ಇದು ಯಾವುದಕ್ಕೆ ಅಡ್ಡಲಾಗಿ ಕಟ್ಟಲಾಗಿದೆ, ತುಂಗಭದ್ರಾ ರಿವರ್. ನೆಕ್ಸ್ಟ್, ಒನ್ ಆಫ್ ದ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ಸ್ ಇನ್ ದ ವರ್ಲ್ಡ್, ಬಡ್ಲಾ ಸೋಲಾರ್ ಪಾರ್ಕ್ ಅಂತ ಕೇಳಿದ್ದಾರೆ. ಇದು ರಾಜಸ್ಥಾನದಲ್ಲಿದೆ. ನೆಕ್ಸ್ಟ್, ವಿಚ್ ಪ್ಲ್ಯಾಂಟ್ ಈಸ್ ಮೇನ್ಲಿ ಪ್ರಾಪಗೇಟೆಡ್ ಬೈ ಲೀವ್ಸ್. ಓಕೆ, ಬ್ರಯೋಫಿಲಮ್ ಅಂತ ಅಂತೀವಿ. ಈಗ ಆಪ್ಷನ್ ಸಿ ಉತ್ತರ. ನೆಕ್ಸ್ಟ್, 91st, ಪ್ರೋಬಯೋಟಿಕ್ಸ್ ಆರ್, ಇದು ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಮಾಡುವಂಥದ್ದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸಬ್ಸ್ಟೆಂಟ್ ಈಸ್ ನಾಟ್ ಆ್ಯನ್ ಎಕ್ಸ್ಪ್ಲೋಸಿವ್ ಅಂತ ಕೇಳಿದ್ದಾರೆ. ಮೊದಲನೇ ಇವು 3 ಇದಾವಲ್ಲ, TNT, RDX, HMX, ಇವು ಎಕ್ಸ್ಪ್ಲೋಸಿವ್ ಆಗಿ ಯೂಸ್ ಮಾಡ್ತಾರೆ. ಅಮೋನಿಯಂ ಕಾರ್ಬೋನೇಟ್ ಈಸ್ ನಾಟ್ ಅ ಎಕ್ಸ್ಪ್ಲೋಸಿವ್. ನೆಕ್ಸ್ಟ್, 1st December 2023, ಇತ್ತೀಚೆಗೆ ನಿಮಗೆ ಬ್ಯಾಂಗ್ಳೂರು ಸಿಟಿಲಿ ಒಂದು ಇಮೇಲ್, ಮಲ್ಟಿಪಲ್ ಬಾಂಬ್ ಥ್ರೆಟ್ ಇಮೇಲ್ಸ್ ಬರುತ್ತೆ, ಅದು ಸ್ಕೂಲ್ ಮೇಲೆ ಹಾಕಲಾಗುತ್ತೆ ಅಂತ ಹೇಳುವಂಥದ್ದು. ನೆಕ್ಸ್ಟ್, 94th, ಡೆಂಗ್ಯೂ ವೈರಸ್ ಇಸ್ ಟ್ರಾನ್ಸ್ಮಿಟೆಡ್ ಬೈ ಮಸ್ಕಿಟೋ. ಸೊ ಈಡಸ್ ಈಜಿಪ್ಟಿ ಮಸ್ಕಿಟೋಯಿಂದ ಇದು ಟ್ರಾನ್ಸ್ಫರ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ, ಅದಕ್ಕೋಸ್ಕರ ಡೆಂಗ್ಯೂ ವೈರಸ್ ಯಾವುದರಿಂದ ಅಂತ ಕೇಳಿದ್ರೆ ಮಸ್ಕಿಟೋ. ನೆಕ್ಸ್ಟ್, ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ, ವೆಲ್ ರಿಪೀಟೆಡ್ ಕ್ವಶನ್, ಮುಳ್ಳಯ್ಯನಗಿರಿ. ನೆಕ್ಸ್ಟ್, ಡಿಫ್ಯೂಷನ್ ಮೀನ್ಸ್, ಸೊ ಮೂಮೆಂಟ್ ಆಫ್ ಸಬ್ಸ್ಟೆನ್ಸ್ ಫ್ರಮ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಲೋವರ್ ಕಾನ್ಸಂಟ್ರೇಷನ್. ಇವೆಲ್ಲ ಬೇಸಿಕ್ಸ್ ಕೆಮಿಸ್ಟ್ರಿ ಕ್ವಶನ್ಸು, ಸೊಲ್ಯೂಷನ್ ಚಾಪ್ಟ್ರಿಂದ ಕೇಳಿದ್ದಾರೆ. ನೆಕ್ಸ್ಟ್, 97, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಬ್ಲಾಕ್ ಆಬ್ಜೆಕ್ಟ್ಸ್ ಅಬ್ಸರ್ವ್ ಆಲ್ ದ ವೇವ್ಲೆನ್ಸ್, ಇದು ಸರಿಯಾದಂಥದ್ದು. ವೈಟ್ ಆಬ್ಜೆಕ್ಟ್ ರಿಫ್ಲೆಕ್ಟ್ಸ್ ಆಲ್ ದ ಡಿಫ್ರೆಂಟ್ ವೇವ್ಲೆನ್ಸ್, ಇದು ಕರೆಕ್ಟು. ರೆಡ್ ಆಬ್ಜೆಕ್ಟ್ ಅಬ್ಸಾರ್ಬ್ಸ್ ಆಲ್ ದ ವೇವ್ಲೆನ್ಸ್ ಎಕ್ಸೆಪ್ಟ್ ರೆಡ್ ಅದು ಅಬ್ಸರ್ವ್ ಮಾಡದೇ ಇರೋ ಕಾರಣದಿಂದ ನಮ್ಮ ಕಣ್ಣಿಗೆ ಆ ವೇವ್ಲೆನ್ಸು ಬಂದು ಗೋಚರೋದ್ರಿಂದ ಅದು ರೆಡ್ಡಾಗಿ ಕಾಣಿಸುತ್ತೆ. ಸೊ ಇಲ್ಲಿರೋ ಸ್ಟೇಟ್ಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಡಿ. 98th, ಸೈಕ್ಲೋನ್ ಮಿಚಾಂಗ್. ಸೊ ಮೈಚಾಂಗ್ ಎಲ್ಲಿ ಬಂದಿದ್ದು, ಚೆನ್ನೈಗೆ ಇದು ಅಫೆಕ್ಟ್ ಮಾಡಿದ್ದು, ಇದಕ್ಕೆ ಉತ್ತರ ಬಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಡಸ್ ನಾಟ್ ಶೇರ್ ಬಾರ್ಡರ್ ವಿತ್ ಇಸ್ರೇಲ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇರೋ ಆಪ್ಷನ್ಸ್ ಪ್ರಕಾರ ಇರಾಕ್ ಇದಕ್ಕೆ ಉತ್ತರ ಆಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ಡಿಫ್ಲೇಷನ್. ರೀಸೆಂಟ್ CTI ಪೇಪರಿಂದ ಡೈರೆಕ್ಟಾಗಿ ತೆಗೆದಿರೋಂಥ ಪ್ರಶ್ನೆ. ಸೊ ಇದಕ್ಕೆ ಡಿಕ್ರೀಸ್ ಇನ್ ದ ಜನರಲ್ ಪ್ರೈಸ್ ಲೆವೆಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್.